ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು. ಅದಕ್ಕಿಂತ ಮುಂಚೆ ಕಳೆದ ವಾರ ಯಾವ ಅಂಶವನ್ನು ಆಲೋಚನೆ ಮಾಡಿದ್ವಿ? ಸಮುದ್ರದ ಬಗ್ಗೆ ಆಲೋಚನೆ ಮಾಡಿದ್ವಿ, ಹೌದಾ? ಹಾಗಾದರೆ ಇವತ್ತೂ ಸಹ ಪ್ರಕೃತಿಯಲ್ಲಿ ಇನ್ನೊಂದು ಮಹಾಶಕ್ತಿಯಾಗಿರುವಂತಹ, ಪ್ರಕೃತಿಯಲ್ಲಿ ಇನ್ನೊಂದು ಮಹಾ ದೊಡ್ಡ ವಿಚಾರವಾಗಿರುವಂತಹ ಸೂರ್ಯನ ಬಗ್ಗೆ ಆಲೋಚನೆ ಮಾಡಿ ನೋಡೋಣ ಪ್ರಿಯರೇ. ಹಾಗಾದರೆ ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ಸೂರ್ಯನು, ದ ಸನ್ ಅಂತ ಹೇಳಿ ಬರ್ಕೋಬಹುದು. ಕಳೆದ ವಾರ ಸಮುದ್ರದ ಬಗ್ಗೆ ಅಲ್ವಾ? ಸಮುದ್ರ ಈ ಪ್ರಕೃತಿಯಲ್ಲಿ ಒಂದು ದೊಡ್ಡ ಆಶ್ಚರ್ಯ, ಹಾಗೆ ಸೂರ್ಯನೂ ಸಹ ಒಂದು ದೊಡ್ಡ ಆಶ್ಚರ್ಯ ಅಂತ ಯಾವತ್ತಾದರೂ ನಮ್ಗೆ ಅನಿಸಿದೆಯಾ? ಅನಿಸಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಸಂದೇಶದ ಮೂಲಕ ನಮಗೆ ಅನ್ನಿಸಬೇಕು. ಬ್ರದರ್, ಸೂರ್ಯನ ಬಗ್ಗೆ ಆಲೋಚನೆ ಮಾಡಬೇಕಾ? ಸೂರ್ಯನ ಬಗ್ಗೆ ಆಲೋಚನೆ ಮಾಡಬೇಕಾ? ಇಷ್ಟಕ್ಕೂ ದೇವರು ಸೂರ್ಯನ ಬಗ್ಗೆ ಏನಾದರೂ ಸತ್ಯವೇದದಲ್ಲಿ ಬರ್ಸಿದ್ದಾರೆ ಅಂತ ನಮ್ಗೆ ಅನಿಸುತ್ತಾ? ಏನಾದರೂ ಬರ್ಸಿದಾರಾ ಇಷ್ಟಕ್ಕೂ? ನಾವು ಯಾವತ್ತೂ ಸೂರ್ಯ ಇದನ್ನೇ ಅನ್ನುವಂತಹದ್ದನ್ನು, ಅದಕ್ಕಿಂತ ಹೆಚ್ಚಾಗಿ ಸೂರ್ಯನನ್ನು ದೇವರು ಇಟ್ಟಿದ್ದಾರೆ ಅಂತ ಹೇಳಿ ನೆನಪು ಮಾಡ್ಕೊಂಡಿರೋದಿಲ್ಲ ಅಲ್ವಾ? ಸೂರ್ಯನನ್ನು ದೇವರು ಇಟ್ಟಿದ್ದಾರೆ ಅಂತ ಹೇಳಿ ನೆನಪು ಮಾಡ್ಕೊಂಡಿರೋದಿಲ್ಲ. ಆಗಾಗ ತುಂಬ ಮೋಡ ಕವಿದಿರುವಂತಹ ವಾತಾವರಣ ಇರುತ್ತೆ, ಸೂರ್ಯನ ಬೆಳಕು ಸರಿಯಾಗಿ ಬರ್ತಿರೋದಿಲ್ಲ, ತುಂಬ ಚಳಿ ಆಗ್ತಿರುತ್ತೆ. ಅವಾಗ ಬೇಕಾದರೆ ದೇವರನ್ನು ಬೈದಿರ್ತೀವಿ, ಏನಂತ ಸೂರ್ಯನನ್ನು ಸರಿಯಾಗಿ ತೊಗೊಂಬರ್ಲಿಕ್ಕೆ ಆಗೋದಿಲ್ವಾ ಅಂತ ಹೇಳಿ, ಹೌದಾ? ಹಾಗಾದರೆ ಬಿಸಿಲು ಕಮ್ಮಿ ಆದರೆ, ತುಂಬ ಚಳಿ ಆಗ್ತಿದೆ ಅಂತ ಹೇಳಿದ್ರೆ, ವಾರ ಪೂರ್ತಿ ಬಿಸಿಲು ಬರದೇ ಹೋದರೆ ದೇವರನ್ನು ಬೈತೀವಿ. ನೆಕ್ಸ್ಟ್ ಬಿಸಿಲು ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ, ಅವಾಗ ಏನು ಮಾಡ್ತೀವಿ? ಆವಾಗಲೂ ಬೈತೀವಿ. ಯಾವಾಗಲಾದರೂ ಸರಿಯಾಗಿ ಬಿಸಿಲು ಬಂದಾಗ ಥ್ಯಾಂಕ್ಸ್ ಹೇಳಿದ್ದೀವ ದೇವ್ರಿಗೆ? ಸರಿಯಾಗಿ ನಮಗೆ ಎಷ್ಟು ಬೇಕೋ ಅಷ್ಟೇ ಬಿಸಿಲು, ಎಳೆ ಬಿಸಿಲು ಬಂತು ಅಂತ ಅಂದ್ಕೊಳ್ಳಿ, ಯಾವತ್ತಾದರೂ ಥ್ಯಾಂಕ್ಸ್ ಹೇಳಿದ್ದೀವ? ಇಲ್ಲ. ಅದಕ್ಕೋಸ್ಕರ ಸೂರ್ಯನ ಬಗ್ಗೆ ಆಲೋಚನೆ ಮಾಡಿ ನೋಡೋಣ ಪ್ರಿಯರೇ. ಇವತ್ತು ಸೂರ್ಯನ ಬಗ್ಗೆ ಏನು ಅರ್ಥ ಮಾಡ್ಕೋಬೇಕು? ಅದೇನು ಸುಮ್ಮನೆ ಒಂದು ಕಲರ್, ನೀಟಾಗಿ ಒಂದು ಕಲರ್ ಕೊಡೋಂಗೆ, ಒಂದು ಬೆಳಕು ಕೊಡೋ ಹಂಗೆ ದೇವ್ರು ಇಟ್ಬಿಟ್ಟು ಸುಮ್ಮನೆ ಆಗಿದ್ದಾರಾ? ಅದರ ಹಿಂದೆ ಎಷ್ಟು ದೊಡ್ಡ ಪ್ರಯತ್ನ ಇದೆ ಗೊತ್ತಾ ಅಂತ ಹೇಳಿ ನಮಗೆ ಇವತ್ತು ಅರ್ಥ ಆಗುತ್ತೆ. ಓಕೆ, ಇಷ್ಟಕ್ಕೂ ಸೂರ್ಯ ಇಲ್ಲದೆ ಹೋದರೆ ಏನಾಗ್ತಾ ಇತ್ತು ಅಂತ ಹೇಳಿ ಒಂದು 5 ನಿಮಿಷ ಆಲೋಚನೆ ಮಾಡಿ ಮುಂದೆ ಹೋಗೋಣ. ಸೂರ್ಯನೇ ಇಲ್ಲದೆ ಹೋಗಿದ್ದರೆ ಪ್ರಕೃತಿಯಲ್ಲಿ ನಮ್ಮ ಪರಿಸ್ಥಿತಿ ಏನು? ಸೂರ್ಯ ಇಲ್ಲ ಅಂತ ಅಂದ್ಕೊಳ್ಳಿ, ಸೂರ್ಯ ಇರೋದಕ್ಕೆ ಅಲ್ವಾ ನಮಗೆ ಅವಲಕ್ಷಣ, ಅದನ್ನು ನೋಡಿದ್ರೆ ನೆಗ್ಲೆಕ್ಟ್ ಮಾಡ್ತಿರುವಂತಹದ್ದು ಅದಕ್ಕೆ ಅಲ್ವಾ? ಅದು ಏನೂ ಅಲ್ಲ ಅಂತ ಅಂದ್ಕೊಂಡು ಜೀವನ ಮಾಡ್ತಿದ್ದೀವಲ್ವ, ನೆನಪಿಗೂ ತೊಗೊಳ್ತಿಲ್ಲ ಅಲ್ವಾ ದೇವರು ಅದನ್ನು ಏನಕ್ಕೆ ಇಟ್ಟರು ಅಂತ ಹೇಳಿ. ಆಗಾಗ ಜನ ಒಂದು ಮಾತು ಹೇಳ್ತಾರಲ್ವ, ಏನು ಇದ್ದಾಗ ಅದರ ಬೆಲೆ ಗೊತ್ತಾಗೋದಿಲ್ಲ. ಈಗ ಸೂರ್ಯನೇ ಇಲ್ಲ ಪ್ರಕೃತಿಯಲ್ಲಿ, ದೇವರು ಸೂರ್ಯನನ್ನು ಇಟ್ಟಿಲ್ಲ ಅಂತ ಅಂದ್ಕೊಳ್ಳಿ ಸ್ವಲ್ಪ ಹೊತ್ತು. ಈಗ ಆಲೋಚನೆ ಮಾಡಿ ನೋಡಿ, ಹೇಗಿರ್ತಿತ್ತು ನಮ್ಮ ಪರಿಸ್ಥಿತಿ? ವಿಜ್ಞಾನಿಗಳು ಎಸ್ಟಿಮೇಷನ್ ಮಾಡಿದ ನಂತರ ಏನು ಗೊತ್ತಾಯಿತು ಗೊತ್ತಾ ಅವರಿಗೆ? ಒಂದು ವೇಳೆ ಸೂರ್ಯ ಇಲ್ಲದೆ ಹೋಗಿದ್ರೆ ಸರಿಯಾಗಿ 1 ವಾರ 1 ತಿಂಗಳು ಒಂದಷ್ಟು ದಿನಗಳಾದ ನಂತರ ಏನಾಗುತ್ತಂತೆ ಗೊತ್ತಾ? ಭೂಮಿಯ ಮೇಲಿರುವಂತಹ ನೀರು, ವಾಟರ್ ಬಾಡೀಸ್ ಎಲ್ಲೆಲ್ಲಿದೆಯೋ, ನೀರು ತುಂಬಿರುವಂತಹ ಸ್ಥಳಗಳು ಎಲ್ಲೆಲ್ಲಿದೆಯೋ ಅದೆಲ್ಲ ಏನಾಗುತ್ತಂತೆ? ಮಂಜು ಕಟ್ಟಲಿಕ್ಕೆ ಶುರು ಆಗುತ್ತಂತೆ ನಿಧಾನವಾಗಿ. ಅಂದರೆ ಭೂಮಿ ಈಗಾಗಲೇ ಸೂರ್ಯ ಕೊಟ್ಟಿರುವಂಥ ಹೀಟನ್ನು ಹಿಡಿದು ಇಟ್ಕೊಂಡಿದೆ. ಇದು ಯಾವಾಗ ಸೂರ್ಯ ಈಗಾಗಲೇ ಕೊಟ್ಟಿರುವಂಥ ಹೀಟನ್ನು ರಿಲೀಸ್ ಮಾಡಿಬಿಡುತ್ತೋ ಆಗೇನಾಗುತ್ತಂತೆ? ನೀರೆಲ್ಲ ಮಂಜು ಕಟ್ಟಲಿಕ್ಕೆ ಶುರು ಆಗುತ್ತಂತೆ. ಒಂದಷ್ಟು ದಿನಗಳಾದ ನಂತರ ಭೂಮಿಯ ಮೇಲೆ ಒಂದು ಚುಕ್ಕೆ ನೀರು ಇರೋದಿಲ್ಲ, ಪೂರ್ತಿಯಾಗಿ ಮಂಜೆ. ಸೂರ್ಯ ಇಲ್ಲದೆ ಹೋದರೆ ಏನಾಗಿರ್ತಿತ್ತು? ಸ್ನಾನ ಮಾಡ್ಲಿಕ್ಕೆ ಆಗ್ತಿತ್ತಾ? ಸ್ನಾನ ಇಲ್ಲ. ಬಟ್ಟೆ ಒಣಗ್ತಿತ್ತ ಹೋಗಲಿ? ಏನಾಗಿರ್ತಿತ್ತು ಯೋಚನೆ ಮಾಡಿ ನೋಡಿ ಪ್ರಿಯರೇ. ಕುಡಿಲಿಕ್ಕೆ ಒಂದು ಗ್ಲಾಸ್ ನೀರು, ನೆಕ್ಸ್ಟ್ ಅದಲ್ಲೇ ಇದ್ದರೆ ಹೊರಗಿರುವಂತಹ ನೀರು ಮಂಜು ಕಟ್ಟಿದ್ರೆ ಅದು ಬೇರೆ ವಿಚಾರ. ಅದರ ಜೊತೆ ಏನಾಗಿರ್ತಿತ್ತು ಗೊತ್ತಾ? ಡಾಕ್ಟರ್ಗಳನ್ನು ಕೇಳಿದ್ರೆ, ವಿಜ್ಞಾನಿಗಳನ್ನು ಕೇಳಿದ್ರೆ ಮಂಜು ಕಟ್ತಿತ್ತು ಅಂತ ಹೇಳಿದ್ರು. ಈಗ ಸ್ವಲ್ಪ ಡಾಕ್ಟರ್ಗಳನ್ನು ಕೇಳೋಣ, ನಮ್ಮ ದೇಹಕ್ಕೆ ಏನಾಗಿರ್ತಿತ್ತು ಬ್ರದರ್ ಅಂದರೆ, ಬ್ರದರ್ ನಿಮ್ಮ ದೇಹದಲ್ಲಿ ಸುಮಾರು 60% ನೀರಿದೆ ಅಂತಾರೆ ಡಾಕ್ಟರ್ಗಳನ್ನು ಕೇಳಿದ್ರೆ. ಎಷ್ಟು ಪರ್ಸೆಂಟ್ ಅಂತೆ? 60%. ಹೊರಗಡೆ ಇರುವಂತಹ ನೀರು ಮಂಜು ಕಟ್ಟಿದ್ರೆ ಏನಾದರೂ ಆಗಲಿ, ನಮ್ಮ ದೇಹದಲ್ಲಿರುವಂಥ ನೀರು ಏನಾಗುತ್ತೆ? ನಮ್ಮ ದೇಹದಲ್ಲಿರುವಂಥ ಅವಯವಗಳೇನಾಗುತ್ತೆ? ರಕ್ತ ಏನಾಗುತ್ತೆ? ರಕ್ತನೂ ನೀರಿನ ಐಟಮ್, ಹೌದಾ ಇಲ್ವಾ? ರಕ್ತಕ್ಕಲ್ಲ, ಲಿಕ್ವಿಡ್ ಸ್ಟೇಟಲ್ಲಿ ಇರುವಂತಹದ್ದಲ್ವಾ ಬ್ಲಡ್ ಅಂತ ಹೇಳಿದ್ರೆ, ಅದೇನಾಗುತ್ತೆ? ನಿಧಾನವಾಗಿ ಹೆಬ್ಬು ಕಟ್ಟಲಿಕ್ಕೆ ಶುರು ಆಗುತ್ತೆ. ಪೂರ್ತಿಯಾಗಿ ಹಿಂಗೆ ನಿಂತಿರುವಂತಹ ಮನುಷ್ಯ ಹಂಗಂಗೆ ಪೂರ್ತಿ ಪ್ರಪಂಚದಲ್ಲಿ ಕೆಳಗೆ ಬೀಳಲಿಕ್ಕೆ ಶುರು ಆಗ್ತಾರೆ. ಸೂರ್ಯ ಇಲ್ಲದೆ ಹೋದರೆ ಏನೇನಾಗಿರ್ತಿತ್ತು ಸೂರ್ಯ ಇಲ್ಲದೆ ಹೋಗಿದ್ರೆ? ಅಷ್ಟೇ ಅಲ್ಲ ಪ್ರಿಯರೇ, ಮಳೆ ಆಗ್ತಿತ್ತ ಹೋಗಲಿ? ಮಳೆ ಆಗಬೇಕು ಅಂದರೆ ಇಲ್ಲಿರುವಂಥ ನೀರು ಮೇಲೆ ಹೋಗ್ಬೇಕಲ್ವ? ಮೇಲಿಂದ ಮಳೆ ಮುಂದೆ ಇದೇ ಸಂದೇಶದಲ್ಲಿ ಆಲೋಚನೆ ಮಾಡಿ ನೋಡೋಣ. ಮಳೆ ಆಗ್ತಿತ್ತ ಹೋಗಲಿ? ಬೆಳೆ ಬರ್ತಿತ್ತ? ನೀವೇ ಒಂದು ಬೆಳೆಯನ್ನು ಒಂದು ಪಾಟಲ್ಲಿ ಗಿಡವನ್ನು ಹಾಕಿ ತೊಗೊಂಡೋಗ್ರು ಬೆಡ್ರೂಮಲ್ಲಿ ಇಟ್ಟು ನೋಡಿ, ಒಂದು 15 ದಿನ ಬರುತ್ತಾ? ಸೂರ್ಯನ ಬೆಳಕು ಗಿಡಕ್ಕೆ ಬೀಳದೆ ಹೋದರೆ ಗಿಡ ಬೆಳೆಯುತ್ತಾ? ಏನಿರ್ತಿತ್ತು ನಮಗೆ? ಹೋಗಲಿ, ಗಾಳಿ ಇರ್ತಿತ್ತ ಸೂರ್ಯ ಇಲ್ಲದೆ ಹೋಗಿದ್ರೆ? ಗಾಳಿ ಹೆಂಗೆ ಬರುತ್ತೆ? ಇಷ್ಟಕ್ಕೂ ಆಕ್ಸಿಜನ್ ಹೆಂಗೆ ಬರುತ್ತೆ? ಗಿಡಗಳಿಂದ ಬರುತ್ತೆ, ಗಿಡಗಳಿಂದ ಗಾಳಿ ಬರುತ್ತೆ. ಗಿಡಗಳೇ ಬೆಳೆದೇ ಹೋದರೆ ಇನ್ನು ಗಾಳಿ ಎಲ್ಲಿಂದ ಬರ್ತಿತ್ತು ಮನುಷ್ಯನಿಗೆ? ಗಾಳಿ ಇಲ್ಲ, ನೀರಿಲ್ಲ, ಆಹಾರ ಇಲ್ಲ, ಯಾಕೆಂದರೆ ಗಿಡಗಳಿಲ್ಲ, ಪ್ರಾಣಿಗಳು ಬದುಕಿರೋದಿಲ್ಲ, ಅದನ್ನು ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿದ್ರು ಅದು ಆಗೋದಿಲ್ಲ. ಏನಿರ್ತಿತ್ತು ಮನುಷ್ಯನಿಗೆ ಸೂರ್ಯ ಇಲ್ಲದೆ ಹೋಗಿದ್ರೆ? ಏನಿರ್ತಿತ್ತು? ಏನೂ ಇಲ್ಲ. ಓಕೆ,
ಹಾಗಾದರೆ ಅಷ್ಟು ದೊಡ್ಡ ಸೂರ್ಯ, ಸೂರ್ಯನ ತೂಕ ಸುಮಾರು ಭೂಮಿಗಿಂತ 3,30,000 ಸಲ ಭೂಮಿಯ ತೂಕವನ್ನು ಹಾಕಿದ್ರೆ ಒಂದು ಸೂರ್ಯನ ಮಾಸ್ ವೆಯ್ಟ್ ಅಂತೆ ಅದು. ಅಷ್ಟು ತೂಕ ಇರುವಂಥ ಸೂರ್ಯ ಯಾವತ್ತಾದ್ರೂ ದಾರಿ ತಪ್ಪಿದೆಯಾ? ದಾರಿ ತಪ್ಪುವಂತಹದ್ದು ಅಂದರೆ ಸೂರ್ಯನನ್ನು ದೇವರು ಸುಮಾರು ಒಂದು 15-14 ಕೋಟಿ ಕಿಲೋಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ ಪ್ರಿಯರೇ. ಯಾವತ್ತಾದರೂ ದಾರಿ ತಪ್ಪಿ ಭೂಮಿಗೆ ಹತ್ತಿರ ಬಂದು ಹೋಗಿರುವಂತಹದ್ದು ಇದೆಯಲ್ಲಾದರೂ ನಡೆದಿದ್ರೆ ನಾವಿರ್ತಿದ್ವಾ ಹೋಗಲಿ? ಇಲ್ಲ. ಅಷ್ಟು ತೂಕ ಇದ್ದರೂ ಭೂಮಿಗಿಂತ ಸುಮಾರು 13 ಲಕ್ಷ ಸರಿ ದೊಡ್ಡದಿದ್ರು ಆ ಸೂರ್ಯ ತನ್ನ ಟ್ರ್ಯಾಕಲ್ಲೇ ನಿಂತು ಒಂದು ದಿನವೂ ದಾರಿ ತಪ್ಪದೆ ಆ ಕಡೆ ಈ ಕಡೆ ಹೋಗದೆ ದೇವರು ಅದಕ್ಕೆ ಯಾವ ಪಾತನ್ನು ಹಾಕ್ಕೊಟ್ಟಿದ್ದಾರೋ, ಯಾವ ರೋಡಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಹೇಳಿದಾರೋ ಅದೇ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಏನಕ್ಕೆ ಪ್ರಿಯರೇ ಬೆಳಕೊಡ್ತಿರುವಂತಹದ್ದು. ಇದನ್ನು ನೋಡಿದಾಗ ನಮಗೇನು ಅನ್ನಿಸ್ಬೇಕು? ಸೂರ್ಯ ಅಷ್ಟು ದೊಡ್ಡದಾಗಿದ್ದಾನೆ, ಭೂಮಿಗಿಂತ ಸುಮಾರು ಲಕ್ಷಾಂತರ ಪಟ್ಟಷ್ಟು ದೊಡ್ಡದಾಗಿದ್ದಾನೆ. ಅಷ್ಟು ಶಕ್ತಿ ಇದ್ದರೂ ಅದು ಯಾವತ್ತೂ ಸಹ ತನ್ನ ಅಂದರೆ ತನ್ನ ದೇವರು ಕೊಟ್ಟಿರುವಂಥ ಆರ್ಬಿಟನ್ನು ಅಲ್ಲಾಡದೆ ಅದರಲ್ಲೇ ಹೋಗ್ತಿದೆ ನೋಡಿ. ಇದರಿಂದ ಯಾರೂ ಇದ್ದಾರೆ ಅಂತ ಅನ್ನಿಸ್ಬೇಕು. ಫಸ್ಟ್ ಪಾಯಿಂಟ್, ದೇವ್ರು ಇದ್ದಾರೆ ಅಂತ ಹೇಳುವಂಥ ಸತ್ಯಗಳು ಪ್ರಕೃತಿಯಲ್ಲಿ ಯಾವುದು ಅಂತ ಹೇಳಿದ್ರೆ ಇದೆ. ಏನಕ್ಕೋಸ್ಕರ? ಸೂರ್ಯ ಯಾವತ್ತು ದಾರಿ ತಪ್ಪದೆ ತನ್ನ ದಾರಿಯಲ್ಲೇ ಸುತ್ತುತ್ತಿದ್ದಾನೆ ನೋಡಿ. ಅದಕ್ಕೆ ಶಕ್ತಿ ಇದೆ, ಭೂಮಿಗೆ ಬಂದು ಅಪ್ಪಳಿಸುವಂತಹ ಶಕ್ತಿ ಇದೆ. ಭೂಮಿಗೆ ಅದು ಬಂದು ಹೊಡೆದ್ರೆ ಅದಕ್ಕೇನೂ ಆಗೋದಿಲ್ಲ, ಭೂಮಿಗೆ ಆಗುವಂತಹದ್ದಲ್ವಾ. ಅದಕ್ಕಷ್ಟು ಶಕ್ತಿ ಇದ್ದರೂ ಯಾವತ್ತೂ ಸಹ ಕಳೆದ ವಾರ ನೋಡಿದ್ವಿ, ಸಮುದ್ರಕ್ಕೆ ಯಾವ ಶಕ್ತಿ ಇದೆ? ಅದು ಒಂದ್ಸರಿ ಸುಮ್ಮನೆ ಹಿಂಗೆ ಹೋದ್ರೆ ಎಷ್ಟು ಜನ ಹೋದ್ರು? 2.5 ಲಕ್ಷ ಜನ. ಸೂರ್ಯನಿಗೂ ಯಾವ ಶಕ್ತಿ ಇದೆ? ಮನುಷ್ಯರನ್ನೆಲ್ಲ ಒಂದೇ ಸರಿ ಕೊಲ್ಲುವಂಥ ಶಕ್ತಿ ಇದೆ. ಆದರೂ ಸಹ ಯಾವತ್ತೂ ಅಲ್ಲಾಡದೆ ತನ್ನ ಆರ್ಬಿಟಲ್ಲೇ ಏನಕ್ಕೋಸ್ಕರ ತಿರುಗ್ತಿದೆ ಅದು? ಏನಕ್ಕೋಸ್ಕರ ತಿರುಗ್ತಿದೆ? ಪ್ರಕೃತಿ ಹಿಂದೆ ಯಾರೂ ಇಲ್ವಾ? ಆಗಾಗ ಜನ ಮಾತಾಡುವಂತಹ ಮಾತುಗಳನ್ನು ನೀವು ಕೇಳಿರ್ತೀರ. ಏನಂತ? ದೇವರಿಲ್ಲ ಬ್ರದರ್, ಪ್ರಕೃತಿ ಹೇಗಾಯಿತು? ತನ್ನಷ್ಟಕ್ಕೆ ತಾನೇ ಆಯಿತು. ವಿಜ್ಞಾನಿಗಳು ಅಷ್ಟೇ ಪ್ರಿಯರೇ. ಸೂರ್ಯ ಹೆಂಗಾಯಿತು ಹೇಳಿ ಅಂತ ವಿಜ್ಞಾನಿಗಳ ಹತ್ರ ನೀವು ಕೇಳಿದ್ರೆ ಹೈಡ್ರೋಜನ್ ಪ್ಲಸ್ ಹೀಲಿಯಂ ಬ್ರದರ್ ಅಂತ ಹೇಳಿ ಕರೀತಾರೆ. ಹೈಡ್ರೋಜನ್ ಹೀಲಿಯಂ ಸೇರಿದ್ರೆ ಈ ಥರ ಎನರ್ಜಿ ರಿಲೀಸ್ ಆಗ್ತಾನೆ ಇರುತ್ತೆ, ಅದರಿಂದ ಸೂರ್ಯ ಇದೆ. ಇಷ್ಟಕ್ಕೂ ಹೈಡ್ರೋಜನ್ ಆ ಹೀಲಿಯಂ ಇಟ್ಟಂಥವ್ರು ಯಾರಲ್ಲಿ? ಹೈಡ್ರೋಜನ್ ಹೀಲಿಯಂ ಸೇರಿದ್ರೆ ಎನರ್ಜಿ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ, ನ್ಯೂಕ್ಲಿಯರ್ ರಿಯಾಕ್ಷನ್ ಆಗ್ತಾನೆ ಇರುತ್ತೆ, ಬೆಳಕು ಬರ್ತಾನೆ ಇರುತ್ತೆ ಅಂತ ನಮಗೆ ಗೊತ್ತು. ಆದರೆ ಅದನ್ನ ಇಟ್ಟಂಥವ್ರು ಯಾರು ಅಲ್ಲಿ? ನಿಮ್ಮ ಮನೆಗೆ ನೀವು ಒಂದು ಬಲ್ಬನ್ನು ತಂದಾಗ, ಚಿಕ್ಕ ಬಲ್ಬನ್ನು ತಂದಾಗ 10 ರೂಪಾಯಿನೋ 12 ರೂಪಾಯಿನೋ ಕೊಟ್ಟು ಒಂದು 60 ಕ್ಯಾಂಡ್ಲೋ 40 ಕ್ಯಾಂಡ್ಲೋ ಬಲ್ಬನ್ನು ತಂದಾಗ ಅಲ್ಲಿ ಬಲ್ಬಲ್ಲಿ ಲೈಟ್ ಬರಬೇಕು ಅಂದರೆ ಏನೇನು ಆಗಬೇಕು ಹೇಳಿ ಪ್ರಿಯರೇ? ಏನೇನಾಗಬೇಕು? ಆ ಬಲ್ಬ್ದಂದರೆ ಬಲ್ಬಲ್ಲಿ ಲೈಟ್ ಬರುತ್ತೆ, ಅದು ಎಲ್ರಿಗೂ ಗೊತ್ತು. ಬಲ್ಬಲ್ಲಿ ಲೈಟ್ ಬರಬೇಕು ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಏನೇನಾಗಿರಬೇಕು ಹೇಳಿ? ಏನೇನಾಗಿರಬೇಕು? ಎಲ್ಲೋ 100 ಕಿಲೋಮೀಟರ್ಗಳ ದೂರ ಒಂದು ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಇರಬೇಕು. ನಿಜನಾ? ಕರೆಂಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಮೈಸೂರು ಹತ್ತಿರ ಇರುವಂತಹ ತುಂಬ ಜನಕ್ಕೆ ಪರಿಚಯ ಇರುತ್ತೆ. ಏನಾಗುತ್ತೆ? ನೀರು ಮೇಲಿಂದ ಬಿದ್ದಾಗ ಕೆಳಗಡೆ ಫ್ಯಾನ್ ಓಡಿದ್ರೆ ಆ ನೀರು ಚುಮ್ಮುತ್ತಲ್ವ, ಫ್ಯಾನ್ ಕೆಳಗಡೆ ಓಡಿದಾಗ ಆ ಚುಮ್ಮುವಂತಹ ಚುಮುಕುಗಳಿಂದನೇ ಕರೆಂಟ್ ಪ್ರೊಡ್ಯೂಸ್ ಆಗೋದಲ್ವ. ಅದು ಹೋಗಿ ಎಲ್ಲಿ ಸ್ಟೋರ್ ಆಗಬೇಕು? ಅಲ್ಲಿರುವಂಥ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಪ್ರಾಜೆಕ್ಟಲ್ಲಿ ಸ್ಟೋರ್ ಆಗಬೇಕು. ಮತ್ತು ಅಲ್ಲಿಂದ ಬೇರೆ ಬೇರೆ ಸಿಟಿಗಳಿಗೆ ಅವರು ಸಪ್ಲೈ ಮಾಡಿದ್ರೆ ಅಲ್ಲಿ ಲೋಕಲ್ ಪವರ್ ಸ್ಟೇಷನ್ಗಳಲ್ಲಿ ಮತ್ತೆ ಸ್ಟೋರ್ ಆಗಬೇಕು. ಅದಾದ ನಂತರ ಟ್ರಾನ್ಸ್ಫಾರ್ಮರ್ಗಳಿಗೆ, ಅದಾದ ನಂತರ ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಲೈನ್ಗಳು ನೋಡಿರ್ತೀರ ನಿಮ್ಮ ಮನೆ ಸುತ್ತಮುತ್ತ, ಅಲ್ಲಿಂದ ಎಲ್ಲ ಕರೆಂಟ್ ಬಂದು ಮೈನಿಗೆ ಬಂದು, ಅಲ್ಲಿಂದ ಸ್ವಿಚ್ ಬೋರ್ಡಿಗೆ ಬಂದು, ಅಲ್ಲಿಂದ ನೀವು ಹಾಕಿರುವಂತಹ ಬಲ್ಬ್ಗೆ ಕರೆಂಟ್ ಬಂದರೆ ಆ ಬಲ್ಬು ಉರಿಯುತ್ತೆ. ಅಂದರೆ 12 ರೂಪಾಯಿ ಬಲ್ಬ್ ಉರಿಬೇಕಾದ್ರೆ ಏನೇನಾಗಬೇಕಿತ್ತು ಹೇಳಿ? ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಕೆಲಸ ನಡೆದಿರಬೇಕಿತ್ತು? ಅಷ್ಟು ಕೆಲಸ ನಡೆದಿರಬೇಕಿತ್ತು. ಯಾರೂ ಇಲ್ಲದೇನೆ ಬಲ್ಬ್ ಉರಿತಾ? ಕೆಲಸ ಮಾಡಲಿಕ್ಕೆ ಎಷ್ಟು ಜನ ಇರಬೇಕಿತ್ತು ಪವರ್ ಪ್ರಾಜೆಕ್ಟಲ್ಲಿ? ಹೌದಾ ಇಲ್ವಾ? ಒಂದು ಕರೆಂಟ್ ಆಫೀಸಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ನೀವು ಹೋದಾಗ? ಹೌದಾ? ನಮ್ಮ ಮನೆ ಬಲ್ಬ್ ಉರ್ಸೋಕ್ಕೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂದರೆ, ಅಷ್ಟು ದೊಡ್ಡ ಸೂರ್ಯ ಆ ಕಾಲದಿಂದ ಈ ಕಾಲದವರೆಗೂ ಸ್ವಲ್ಪನೂ ಬ್ರೈಟ್ನೆಸ್ ಕಮ್ಮಿ ಆಗದಂತೆ, ಕ್ವಾಲಿಟಿ ಕಮ್ಮಿ ಆಗದಂತೆ ಉರಿತಾನೇ ಇದೆ ಅಂತ ಹೇಳಿದ್ರೆ ಯಾರೂ ಇಲ್ವಾ ಅದರ ಹಿಂದೆ? ದೇವರು ಇದ್ದಾರಾ? ದೇವರು ಇದನ್ನು ನಾನೇ ಮಾಡಿರುವಂತಹದ್ದು ಅಂತ ಹೇಳಿರುವಂಥ ಮಾತನ್ನು ಒಂದ್ಸರಿ ನೋಡೋಣ. ನಮಗೆ ಗೊತ್ತಿದ್ರೂ ಸಹ ಇನ್ನೊಂದು ಸರಿಯ ಮಾತನ್ನು ನೋಡೋಣ. ಇದನ್ನು ಯಾರು ಮಾಡಿದ್ರು? ವಿಜ್ಞಾನಿಗಳನ್ನು ಕೇಳಿದ್ರೆ ತನ್ನಷ್ಟಕ್ಕೆ ತಾನೇ ಆಯಿತು ಅಂತ ಹೇಳಿದ್ರು. ದೇವರು ನೋಡಿದ್ರೆ ಏನಂತಿದ್ದಾರೆ? ಕೀರ್ತನೆಗಳು 136ನೇ ಅಧ್ಯಾಯ 136ನೇ ಕೀರ್ತನೆ 7ನೇ ವಚನ. ಮುಂದೆ ಹೌದಾ? ಏನು ಮಾಡಿದ್ರಂತೆ ದೇವರು? ಮನುಷ್ಯರನ್ನು ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂದರೂ ಸ್ವಲ್ಪ ಜನ ತನ್ನಷ್ಟಕ್ಕೆ ತಾನೇ ಆಯಿತು ಸೂರ್ಯ ಅಂತ ಹೇಳಿದ್ರು. ದೇವ್ರೇನಂತಿದ್ದಾರೆ? ಯಾರು ಮಾಡಿದ್ರಂತ ಇದನ್ನು? ಆತನು ಮಹಾಜ್ಯೋತಿರ್ಮಂಡಲಗಳನ್ನು ಸೃಷ್ಟಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಈ ಜ್ಯೋತಿರ್ಮಂಡಲ ಯಾವುದಂತ ಇಷ್ಟಕ್ಕೂ? ಸೂರ್ಯನು ಹಗಲನ್ನಾಳುತ್ತಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಚಂದ್ರ ನಕ್ಷತ್ರಗಳು ರಾತ್ರಿಯನ್ನಾಳುತ್ತವೆ, ಆತನ ಕೃಪೆಯು ಶಾಶ್ವತವಾದದ್ದು. ಜ್ಯೋತಿರ್ಮಂಡಲಗಳನ್ನು ನಿರ್ಮಾಣ ಮಾಡಿದ್ದೀನಿ ಅಂತ ಹೇಳಿದ್ರು. ಆ ಜ್ಯೋತಿರ್ಮಂಡಲಗಳು ಯಾವುದಂತೆ? ಸೂರ್ಯ, ಚಂದ್ರ. ಕೊನೆಗೆ ಯಾವ ಪರಿಸ್ಥಿತಿ ಬಂತು ದೇವರಿಗೆ?
ಮಕ್ಕಳೆಲ್ಲ ಭೂಮಿಯ ಮೇಲೆ ನಿಂತ್ಕೊಂಡು, ಕಳೆದ ವಾರನೂ ಇದೇ ಪ್ರಿಯರೇ ನಾವು ಆಲೋಚನೆ ಮಾಡಿತ್ತು. ಸಮುದ್ರದ ಹತ್ರ ಹೋಗ್ತೀವಿ, ಆದರೆ ಯಾವತ್ತೂ ಸಮುದ್ರ ದೇವರ ಸೃಷ್ಟಿ ಅಂತ ಆಲೋಚನೆ ಮಾಡಿಲ್ಲ. ಸಮುದ್ರವನ್ನು ಏನಕ್ಕೋಸ್ಕರ ಇಷ್ಟೊಂದು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ಅಂತ ಆಲೋಚನೆ ಮಾಡಿಲ್ಲ. ಈ ವಾರನೂ ಅದನ್ನೇ ಆಲೋಚನೆ ಮಾಡ್ತಿದ್ದೀವಿ. ಹೋಗ್ಲಿ, ವಿಜ್ಞಾನಿಗಳನ್ನು ಪಕ್ಕಕ್ಕಿಡಿ, ಅವರು ತನ್ನಷ್ಟಕ್ಕೆ ತಾನೇ ಆಯಿತು ಪ್ರಕೃತಿ ಅಂತಾರೆ, ದೇವರನ್ನ ನಂಬೋದಿಲ್ಲ, ಬೇಡ ಪಕ್ಕಕ್ಕಿಡಿ. ಯಾವತ್ತಾದರೂ ನಾವಾದರೂ ಆಲೋಚನೆ ಮಾಡಿದ್ದೀವಾ? ಸೂರ್ಯ ಇಲ್ಲದೆ ಹೋಗಿದ್ರೆ ಏನಾಗಿರ್ತಿತ್ತು ಗೊತ್ತಾ ಬ್ರದರ್? ನಮಗೆ ನಮ್ಮ ಆರೋಗ್ಯ ಏನಾಗಿರ್ತಿತ್ತು ಗೊತ್ತಾ? ಸೂರ್ಯ ಇಲ್ಲದೆ ಹೋಗಿದ್ರೆ ಊಟ ಸಿಗ್ತಿರ್ಲಿಲ್ಲ, ಗಾಳಿ ಸಿಗ್ತಿರ್ಲಿಲ್ಲ, ನೀರು ಸಿಗ್ತಿರ್ಲಿಲ್ಲ, ಒಂದೂ ಸಿಗ್ತಿರ್ಲಿಲ್ಲ, ಭೂಮಿಯ ಮೇಲೆ ಏನೂ ಸಿಗ್ತಿರ್ಲಿಲ್ಲ. 1-2 ದಿನದಲ್ಲಿ ಸತ್ತೋಗ್ತಿದ್ವಿ ಅಂತ ಯಾವತ್ತಾದ್ರೂ ಇನ್ನೊಬ್ರಿಗೆ ಹೇಳಿದೀವಾ? ಇನ್ನೊಬ್ರಿಗೆ ಸುವಾರ್ತೆ ಸಾರುವಂತಹದ್ದು ಅಂದರೆ ಇದೆ ಅಲ್ವಾ? ಪ್ರಕೃತಿಯನ್ನು ತೋರಿಸಿ ಸಾರುವಂತಹದ್ದೇ ಅಲ್ವಾ? ಯಾವತ್ತಾದ್ರೂ ಇನ್ನೊಬ್ರಿಗೆ ಹೇಳಿದೀವಾ? ನಾವು ಆಲೋಚನೆ ಮಾಡಿದ್ದೀವಾ ಯಾವತ್ತಾದ್ರೂ ಸೂರ್ಯನನ್ನು ನೋಡಿ? ಏನು ಅದ್ಭುತವಾಗಿ ಇಟ್ಟಿದ್ದಾರೆ ದೇವರು. ನಿಮ್ಮ ಮನೆ ಗಡಿಯಾರ ತೊಗೊಂಬರ್ತೀರಾ, ಶೆಲ್ ಹಾಕ್ತೀರಾ, ಎಷ್ಟು ದಿನ ಇರುತ್ತೆ ಹೇಳಿ? 2 ತಿಂಗಳು. ಅದಾದ ನಂತರ ನಿಂತೋಗುತ್ತೆ. ಅದೇ ಟೈಮನ್ನೇ ವರ್ಷ ಪೂರ್ತಿ ತೋರಿಸ್ತಿರುತ್ತೆ. ಅದಕ್ಕೆ ಮತ್ತೆ ಶೆಲ್ ಚೇಂಜ್ ಮಾಡುವವರೆಗೂ. ಎಲ್ಲಿ ಸೂರ್ಯನ ಬ್ಯಾಟ್ರಿ ಚೇಂಜ್ ಮಾಡಿದ್ರೆ ಯಾರಾದರೂ ಸೂರ್ಯನಿಗೆ ಚಾರ್ಜ್ ಮಾಡ್ತಿದ್ದಾರೆ? ಹೋಗಲಿ, ಏನು ಅದ್ಭುತ ಅಂತ ಯಾವತ್ತಾದ್ರೂ ನಿಂತು ಆಲೋಚನೆ ಮಾಡಿದ್ದೀವಾ? ಮಾಡಿಲ್ಲ. ಕೊನೆಗೆ ಅದಕ್ಕೆ ದೇವರಿಗೆ ಎಂಥ ಪರಿಸ್ಥಿತಿ ಬಂದಿದೆ? ನಾನೇ ಮಾಡಿರುವಂತಹದ್ದು, ಸೂರ್ಯನನ್ನು ಮಾಡಿರುವಂತಹದ್ದು ನಾನೇ, ಸಮುದ್ರದ ನೀರು ಹೊರಗಡೆ ಬರದೇ ಇರೋ ಹಾಗೆ ತಡೆದಿರುವಂತಹದ್ದು ನಾನೇ. ನಾವ್ಯಾವತ್ತೂ ನಿಂತು ಕೂತು ಇದರ ಬಗ್ಗೆ, ಸೂರ್ಯನ ಬಗ್ಗೆ ಆಲೋಚನೆ ಮಾಡಿಲ್ಲ. ಅದಕ್ಕೆ ದೇವರ ಸೃಷ್ಟಿ ಏನು ಅಂತ ಹೇಳಿ ನಮಗೆ ಅರ್ಥ ಆಗಿಲ್ಲ. ಮಕ್ಕಳೆಲ್ಲ ಬಂದು ಕಳೆದ ವಾರನೂ ಇದನ್ನು ಆಲೋಚನೆ ಮಾಡಿ ನೋಡಿದ್ದೀವಿ. ದೇವರ ಕನಸು ಏನಿದ್ದಿತ್ತು? ಸಮುದ್ರವನ್ನು ಮಾಡಬೇಕಾದ್ರೆ, ಸೂರ್ಯನನ್ನು ಮಾಡಬೇಕಾದ್ರೆ ದೇವರ ಕನಸು ಏನು? ನನ್ನ ಮಕ್ಕಳು ಭೂಮಿಯ ಮೇಲೆ ಬಂದು ಸೂರ್ಯನನ್ನು ನೋಡ್ತಾರೆ. ಸೂರ್ಯನನ್ನು ನೋಡಿ ಏನು ಅದ್ಭುತ ಅಂತ ಹೇಳಿ ಒಂದ್ಸರಿ ಆದರೂ ಅಂದ್ಕೊಳ್ತಾರೆ. ನಾವು ಸೂರ್ಯನನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ದೀವಿ. ಇನ್ನೊಂದು ದೇವರು ಕೋಪ ಬರೆಸುವಂಥ ಇನ್ನೊಂದು ಕೆಲಸ ಬೇರೆ ಮಾಡ್ತೀವಿ ಇದರ ಮಧ್ಯದಲ್ಲಿ. ಸೂರ್ಯನನ್ನು ದೇವರು ಸೃಷ್ಟಿ ಮಾಡಿದ್ರು ಅನ್ನುವಂತಹದನ್ನು ಗುರುತಿಸೋದಿಲ್ಲ. ಸೂರ್ಯನನ್ನು ದೇವರು ನಮ್ಮ ಮಾಡಿಕೊಟ್ಟರು ಕಷ್ಟಪಟ್ಟು ಇನ್ನೊಂದು ಕೆಲಸವನ್ನು ಮಾಡ್ತೀವಿ, ಕೋಪ ಬರೆಸುವಂತಹದ್ದು. ಯಾವ್ದು ಹೇಳಿ ಇದರ ಜೊತೆಯಲ್ಲ? ಸೂರ್ಯನಿಗೆ ಪೂಜೆ ಮಾಡುವಂತಹದ್ದು. ಸೂರ್ಯನನ್ನ ದೇವರು ಅಂತ ಹೇಳಿ ಎಷ್ಟು ಜನ ಪೂಜೆ ಮಾಡ್ತಿಲ್ಲ ಈ ಪ್ರಪಂಚದಲ್ಲಿ? ಸೂರ್ಯನನ್ನ ದೇವರು ಅಂತ ಹೇಳಿ ಎಷ್ಟು ಜನ ಪೂಜೆ ಮಾಡ್ತಿಲ್ಲ ಈ ಪ್ರಪಂಚದಲ್ಲಿ? ದೇವರಿಗೆ ನಮಸ್ಕಾರ ಮಾಡೋದಿಲ್ಲ. ಯಾರಿಗೆ ನಮಸ್ಕಾರ ಮಾಡ್ತೀವಿ? ಸೂರ್ಯನಿಗೆ. ಇದೆ ಅಲ್ವಾ ತಪ್ಪು ಅಂತ ಹೇಳಿದ್ರೆ? ಇದೆ ಅಲ್ವಾ? ದೇವರಿಗೆ ಕೋಪ ಬರ್ಸುವಂತಹದ್ದು ಅಂದರೆ ಇದೆ ಅಲ್ವಾ? ನೀವು ತಂದೆ ತಾಯಿಯಂದಿರಾಗಿ ನಿಮ್ಮ ಮಕ್ಕಳಿಗೆ ನೀವೇನೇನೋ ತಂದ್ಕೊಡ್ತೀರಾ, ಅಥವಾ ನಿಮ್ಮ ಮಗನಿಗೆ ಒಂದು ಕೆಲಸದವನನ್ನೇ ಇಟ್ಬಿಡ್ತೀರಾ ಅಂತ ಅಂದ್ಕೊಳ್ಳಿ. ನನ್ನ ಮಗನ ಸುತ್ತಲೂ ನೀವು 4 ಜನ ಇರಬೇಕು, ನಿಮಗೆ ನಾನು ಸಂಬಳ ಕೊಡ್ತೀನಿ, ನನ್ನ ಮಗನ ಕೆಲಸ ಎಲ್ಲ ನೀವು ನೋಡ್ಕೋಬೇಕು ಅಂತ ಹೇಳ್ತೀರಾ. ಸಂಬಳ ಕೊಡ್ತಿರುವಂತಹದ್ದು ನೀವು ಹೋಗಿ ಕೆಲಸದವ್ರ ಕಾಲಿಗೆ ಬಿದ್ದು ನಿಮ್ಮ ತಂದೆ ಮುಂದೆನೇ ನಿಮ್ಮ ತಂದೆಗೆ ಕೇರು ಮಾಡದೆ ಕೆಲಸದವ್ರನ್ನೇ ದೊಡ್ಡವರು ಅಂತ ಅಂದ್ಕೊಂಡ್ರೆ ಅದು ಯಾವ ನ್ಯಾಯ? ದೇವರಿಗೂ ಹಾಗೆ ಅಲ್ವಾ ಆಗುವಂತಹದ್ದು? ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯನ್ನು ಪೂಜೆ ಮಾಡಿದ್ರೆ ಏನಾಗುತ್ತೆ? ಕೋಪ ಬರೋದಿಲ್ಲ, ಹೌದಾ? ಅದೇ ಅಲ್ವಾ ಪ್ರತಿದಿನ ನಡೀತಿರುವಂತಹದ್ದು. ಮೊದಲನೇ ತಪ್ಪು ದೇವರು ಇಲ್ಲ ಅಂತ ಹೇಳುವಂತಹದ್ದು ಮೊದಲನೇ ತಪ್ಪು. ಯಾಕೆಂದರೆ ಇಷ್ಟು ನಡೀತಿದೆ ಅಂತ ಹೇಳಿದ್ರೆ ದೇವರಿದ್ದಾರೆ. 2ನೇ ತಪ್ಪೇನು? ಯಾವತ್ತೂ ಸಹ ಇದನ್ನು ದೇವರು ಮಾಡಿದ್ದಾರೆ ಅಂತ ಹೇಳಿ ನಾವು ನೆನಪು ಮಾಡಿಕೊಂಡು ಇನ್ನೊಬ್ಬರಿಗೆ ಹೇಳದೇ ಇರುವಂತಹದ್ದು 2ನೇ ತಪ್ಪು. 3ನೇ ತಪ್ಪು ಯಾವುದು? ಸೃಷ್ಟಿಕರ್ತನನ್ನು ಮರೆತು ಸೃಷ್ಟಿಯನ್ನು ಪೂಜಿಸುವಂತಹದ್ದು. ಆ ಸೂರ್ಯನನ್ನು ನೋಡಿದ್ರೆ ಏನೋ ಅನ್ನಿಸ್ಬೋದು ಪ್ರಿಯರೇ ನಮಗೆ. ಆ ಸೂರ್ಯ ನಮಗೆ ಕಂಟಿನ್ಯೂಸ್ ಆಗಿ ಬೆಳಕು ಕೊಡಬೇಕಾದ್ರೆ ಒಳಗಡೆ ಏನೇನು ನಡೀತಿದೆ ಗೊತ್ತಾ? ಏನೇನು ಒಳಗಡೆ? ಸೂರ್ಯನಿಗೂ ಒಂದು ಕೋರ್ ಅಂತ ಇದೆ. ಸೂರ್ಯನಲ್ಲಿ ಒಂದು ಇಂಜಿನ್ ಇದೆ, ಮಧ್ಯಭಾಗವನ್ನು, ಸೂರ್ಯದ ಮಧ್ಯಭಾಗವನ್ನು ಕೋರ್ ಅಂತ ಹೇಳಿ ಕರಿತೀವಿ. ಅಲ್ಲೇ ಬೆಂಕಿ ಬೇಯುವಂತಹದ್ದಲ್ಲೇ. ಅಲ್ಲಿರುವಂತಹ ಡಿಗ್ರಿ ಎಷ್ಟು ಗೊತ್ತಾ? ಸೂರ್ಯನ ಕೋರಲ್ಲಿರುವಂತಹ ಡಿಗ್ರಿ ಎಷ್ಟು ಗೊತ್ತಾ? ಎಷ್ಟಂತ ವಿಜ್ಞಾನಿಗಳನ್ನು ಕೇಳಿದ್ರೆ 15 ಲಕ್ಷ ಡಿಗ್ರಿ ಅಂತ ಹೇಳಿದ್ರು. ಸೂರ್ಯನ ಮಧ್ಯದಲ್ಲಿರುವಂತಹ ಉಷ್ಣಾಂಶ ಎಷ್ಟು? ಟೆಂಪ್ರೇಚರ್ ಎಷ್ಟು? 15 ಲಕ್ಷ ಡಿಗ್ರಿ. ಅಷ್ಟು ಡಿಗ್ರಿಯಲ್ಲಿ ಒಳಗಡೆ ಅಷ್ಟು ಬಿಸಿ ಆದರೆ ಸೂರ್ಯನ ಒಳಗಡೆ ಇರುವಂಥ ಬಿಸಿ ಸೂರ್ಯನ ಮುಖಕ್ಕೆ ಬಂದು ತಲುಪಬೇಕಂದ್ರೆ, ಸೂರ್ಯನ ಸುತ್ತಕ್ಕೆ ಬಂದು ತಲುಪಬೇಕಂದ್ರೆ ಅಲ್ಲಿಂದ 20,000 ವರ್ಷ ಹಿಡಿಯುತ್ತಂತೆ. ನಾವು ಬದುಕುವಂತಹದ್ದು ಎಷ್ಟು ವರ್ಷ? 60ರಿಂದ 70 ವರ್ಷ. ಆದರೆ ನಮಗೆ ಬೆಳಕು ಕೊಡಬೇಕಂದ್ರೆ ಈ ಬೆಳಕು ಇವಾಗ ನಮಗೆ ಭೂಮಿಯ ಮೇಲೆ ಬರ್ತಿರುವಂತಹ ಬೆಳಕು ಎಷ್ಟು ವರ್ಷದ ಹಿಂದೆ ಇದು ಗೊತ್ತಾ? ಎಷ್ಟು ವರ್ಷ ಹಿಂದೆ ಇದು? 20ರಿಂದ 30,000 ವರ್ಷ ಹಿಂದೆ ಬೆಳಕು ಇವಾಗ ನಾವು ಅನುಭವಿಸ್ತಿರುವಂತಹದ್ದು, ಇವತ್ತು ಅನುಭವಿಸ್ತಿರುವಂತಹ ಬೆಳಕು. ಸೂರ್ಯನ ಮಧ್ಯ ಆ ಎನರ್ಜಿ ಅನ್ನುವಂತಹದ್ದು ಜನರೇಟ್ ಆಗಿ ಅದು ಸೂರ್ಯನ ಮುಖಕ್ಕೆ ಬಂದು, ಅಂದರೆ ಸೂರ್ಯನ ಸುತ್ತಳತೆಗೆ ಬಂದು ತಲುಪಬೇಕಾದ್ರೆ ಎಷ್ಟು ಸಾವಿರ ವರ್ಷ ಬೇಕು? 20,000 ವರ್ಷ. ಆ ಬೆಳಕು ಮತ್ತೆ ಬಂದು ಭೂಮಿಯ ಮೇಲೆ ಬೀಳಬೇಕು, ಆಗ ನಮಗೆ ಬೆಳಕು ಸಿಕ್ಕತ್ತೆ. ನಾವು ಬದುಕುವಂಥ 60 ವರ್ಷದ ಜೀವನಕ್ಕೆ ದೇವರು ಬೆಳಕು ಬೇಕು ಅಂತ ಯಾವಾಗ ಪ್ಲ್ಯಾನ್ ಮಾಡಿರಬೇಕು? ಆವಾಗ. ಇದನ್ನೆಲ್ಲ ನಾವು ಗುರುತಿಸದೇ ಹೋದರೆ ಏನು ಪ್ರಯೋಜನ ಪ್ರಿಯರೇ? ಆವಾಗಲೇ ಇನ್ನೊಂದು ವಿಚಾರವನ್ನು ಆಲೋಚನೆ ಮಾಡಿದ್ವಿ ಸೂರ್ಯನ ಬಗ್ಗೆ. ಇದು ತನ್ನ ದಾರಿ ತಪ್ಪೋದಿಲ್ಲ ನೋಡಿ. ಯಾವಾಗಲೂ ಸಹ ಪೂರ್ವದಲ್ಲೇ ಹುಟ್ಟುತ್ತೆ, ನೆಕ್ಸ್ಟ್ ಪಶ್ಚಿಮದಲ್ಲೇ ಮುಳುಗುತ್ತೆ, ಈಸ್ಟಲ್ಲೇ ಹುಟ್ಟುತ್ತೆ, ವೆಸ್ಟಲ್ಲೇ ಮುಳುಗುತ್ತೆ. ಯಾವತ್ತಾದರೂ ನಾರ್ತಲ್ಲಿ ಹುಟ್ಟಿ ಸೌತಲ್ಲಿ ಮುಳುಗಿರುವಂತಹ ನೋಡಿದ್ದೀರಾ? ಇಲ್ಲ. ಏನಕ್ಕೋಸ್ಕರ ಆಗೋದಿಲ್ಲ ಹಾಗೆ? ಅದನ್ನು ಏನು ಮಾಡಿದಾರಂತೆ ಒಂದು ಸಾರಿ ಸತ್ಯವೇದದಲ್ಲಿ ನೋಡಿ. ಕೀರ್ತನೆಗಳು
19ನೇ ಅಧ್ಯಾಯ 4ನೇ ವಚನ. ಕೀರ್ತನೆಗಳು 19ನೇ ಅಧ್ಯಾಯ 4ನೇ ವಚನ. ಹಾಂ ಹಾಂ ಏನು ಮಾಡಿದ್ರಂತೆ ದೇವರು? ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗುಡಾರವನ್ನು ಏರ್ಪಡಿಸಿದ್ದಾನೆ. ಹಾಂ, ಅವನು ತನ್ನ ಮಂಟಪದೊಳಗಿಂದ ಬರುವ ಮದಲಿಂಗನೋ ಎಂಬಂತೆ ಹೊರಟು ಬರುವನು. ಅವನು ಶೂರನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸಗೊಂಡಿದ್ದಾನೆ. ಆಕಾಶದ ಒಂದು ಕಡೆಯಿಂದ ಹೊರಟು ಮತ್ತೊಂದು ಕಡೆಗೆ ಬರುತ್ತಾನೆ. ಅವನ ಬಿಸಿಲಿಗೆ ಮರೆಯಾದದ್ದು ಒಂದು ಇಲ್ಲ. ಇದು ದೇವರು ಸೂರ್ಯನ ಬಗ್ಗೆ ಕೊಟ್ಟಂಥ ಎಕ್ಸ್ಪ್ಲನೇಷನ್ ಬೈಬಲಲ್ಲಿ. ಏನಂತ ಹೇಳಿದ್ರು ದೇವರು? ನಾವಿವತ್ತು ಆಲೋಚನೆ ಮಾಡದೆ ಹೋದ್ರು ಇದನ್ನು ಸೃಷ್ಟಿ ಮಾಡಿರುವಂಥವರಾದ್ರೂ ಬರೆಸ್ಬೇಕಲ್ವ? ಇದ್ರ ಬಗ್ಗೆ ಬರ್ಸಿದ್ದಾರೆ. ಏನಂತ ಬರ್ಸಿದ್ದಾರೆ ಗೊತ್ತಾ? ಏನಂತ ಬರ್ಸಿದ್ದಾರೆ? ನಾವು ಬೀಚ್ ಹತ್ರ ಹೋಗ್ತೀವ ಬೀಚ್ ಹತ್ರ? ಕಳೆದ ವಾರ ನೋಡಿದ್ದೀವಿ. ಬೀಚ್ ಹತ್ರ ಹೋಗಿದ್ದೀವ? ಎಲ್ಲರೂ ಹೋಗಿದ್ದೀವ ಬೀಚ್ ಹತ್ರ? ಹಾಂ, ಹೋಗಿದ್ದೀವಿ. ಬೀಚ್ ಹತ್ರ ಹೋದಾಗ ಅರ್ಲಿ ಮಾರ್ನಿಂಗ್ ತುಂಬ ಜನ ಬಂದು ಆ ಬೀಚ್ ಹತ್ರ ಇರಬೇಕು, ಶೋರ್ ಲೈನಲ್ಲಿ ಇರಬೇಕು ಅಂತ ಅನ್ಕೋತಾರೆ. ಏನಕ್ಕೋಸ್ಕರ ಹೇಳಿ? ಏನಕ್ಕೋಸ್ಕರ? ಸನ್ ರೈಸ್ ಅನ್ನು ನೋಡಲಿಕ್ಕೆ. ಹೌದಾ? ಸನ್ರೈಸ್ ಅನ್ನು ನೋಡಲಿಕ್ಕೆ, ಸೂರ್ಯ ಹುಟ್ಟುವಂಥ ಸನ್ನಿವೇಶವನ್ನು ನೋಡಬೇಕು ಅಂತ ಹೇಳಿ ತುಂಬ ಜನ ಬಂದು ನಿಂತ್ಕೋತಾರೆ. ನಾವು ಸನ್ರೈಸನ್ನು ನೋಡಿದ್ವಿ. ಆ ಸೂರ್ಯನಿಗಿರುವಂಥ ಸೌಂದರ್ಯ ನಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ? ಅದು ಬರಬೇಕಾದ್ರೆ ಹೇಗಿರುತ್ತೆ ಪ್ರಿಯರೇ ಹೇಳಿ? ಸೂರ್ಯ ಹುಟ್ಟಬೇಕಾದ್ರೆ ಹೇಗಿರುತ್ತೆ ಸನ್ನಿವೇಶ? ಕೆಟ್ಟದಾಗಿ ಕಣ್ಣು ಮುಚ್ಕೊಂಡು ಓಡೋಗುವಂತ ಇರುತ್ತಾ? ಹೆಂಗಿರುತ್ತೆ? ಹಾಂ, ಇದು ಯಾವ ಕಲರ್ ಅಂತ ಹೇಳಲಿಕ್ಕಾಗತ್ತೆ? ಈ ಕಡೆ ಯೆಲ್ಲೋ, ಆರೆಂಜ್, ಬ್ಲೂ, ಹೌದಾ ಇಲ್ವಾ? ಇಷ್ಟು ಕಲರ್ ಬರಂಗ್ ಮಾಡಿ ದೇವರು ಸೂರ್ಯನನ್ನು ನಿಧಾನವಾಗಿ ಮೇಲೆ ತೊಗೊಂಡ್ಬರ್ತಿದಾರಂತೆ. ಸೂಪರ್ ಅಂತ ಹೇಳಿ ಚಪ್ಪಾಳೆ ತಟ್ಟಿರುವಂತಹ ತುಂಬ ಸರಿ ನಡ್ತಿದೆ. ಆದರೆ ಈ ಕಲರನ್ನು ನಮಗಿಷ್ಟ ಅಂತ ಹೇಳಿ ದೇವರೇ ತೊಗೊಂಡ್ಬರ್ತಿದ್ದಾರೆ. ಸೂರ್ಯನನ್ನು ಇಷ್ಟೊಂದು ಅದ್ಭುತವಾಗಿ ಹೊರಗಡೆ ತಗೊಂಡ್ಬರ್ತಿರುವಂತಹ ದೇವರೇ ಅಂತ ಅನ್ಕೊಂಡಿದ್ವಾ? ಇಲ್ಲ. ಆದರೆ ದೇವರು ಹೇಳ್ತಿದ್ದಾರೆ ಏನಂತ? ಸೂರ್ಯನನ್ನು ದೇವ್ರು ಬರಬೇಕಾದ್ರೆ ಹೆಂಗೆ ತೊಗೊಂಡ್ಬರ್ತಾರಂತೆ? 4ನೇ ವಚನ ಕೊನೆ ಸಾಲು. ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗುಡಾರವನ್ನು ಏರ್ಪಡಿಸಿದ್ದಾನೆ. ಅವನು ತನ್ನ ಮಂಟಪದೊಳಗಿಂದ ಬರುವ ಸೂರ್ಯನನ್ನು ಏನಕ್ಕೋಸ್ಕರ ಹೋಲಿಸಿದ್ದಾರೆ ದೇವರು? ಅವನು ತನ್ನ ಮಂಟಪದೊಳಗಿಂದ ಬರುವ ಮದಲಿಂಗನೋ ಎಂಬಂತೆ ಹೊರಟು ಬರುವನು. ಸೂರ್ಯನನ್ನು ಏನಕ್ಕೋಸ್ಕರ ಹೋಲಿಸಿದ್ದಾರೆ ದೇವರು? ಮದುವೆ ಗಂಡು ಮಂಟಪದಿಂದ ಹೊರಗಡೆ ಬರಬೇಕಾದ್ರೆ ಯಾವ ಥರ ಹೊಳಿತಿರ್ತಾನೋ ಗಂಡು, ಆ ರೀತಿ ಸೂರ್ಯನನ್ನು ದೇವರು ಹೊರಗಡೆ ತೊಗೊಂಬರ್ತಾರಂತೆ. ಈ ಆ್ಯಂಗಲಲ್ಲಿ ಯಾವತ್ತಾದ್ರೂ ಯೋಚನೆ ಮಾಡಿ ನೋಡಿದ್ದೀವ ನಾವು? ಅಷ್ಟು ಕಲರ್ ಇರಬೇಕಂದ್ರೂ, ಸೂರ್ಯ ಮುಳುಗಬೇಕಾದ್ರೂ ಅಷ್ಟೇ ಇದೇ ಚಿತ್ರಣ ನಿಮಗೆ ಕಾಣಿಸುತ್ತೆ. ಕಲರ್ ಆರೆಂಜ್, ಯೆಲ್ಲೋ, ಆ ಬಣ್ಣಗಳನ್ನು ವಿವರಿಸಿ ಹೇಳಲಿಕ್ಕೆ ಆಗೋದಿಲ್ಲ, ಅದೆಲ್ಲ ಕಾಣಿಸುತ್ತೆ. ಸೂರ್ಯ ಹುಟ್ಟಬೇಕಾದ್ರೂ ಇಷ್ಟೊಂದು ಬಣ್ಣ ತೊಗೊಂಬರ್ತಿದ್ದಾರೆ, ಮುಳುಗಬೇಕಾದ್ರೂ ಇಷ್ಟೊಂದು ಚೆನ್ನಾಗಿ ತೊಗೊಂಬರ್ತಿದ್ದಾರೆ. ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ ಅಂತ ದೇವರೇ ಏನು ಮಾಡಿದ್ರು? ಮಕ್ಕಳ, ನಾನು ಸೂರ್ಯನನ್ನು ಈ ಥರ ಹೊರಗಡೆ ತೊಗೊಂಬರ್ತಿದ್ದೀನಿ, ಇವಾಗಲಾದರೂ ಗುರುತಿಸಿ ನನ್ನನ್ನು. ಇವಾಗಲಾದರೂ ಸೂರ್ಯ ಬೇಡ ಪ್ರಿಯರೇ. ಕಳೆದ ವಾರ ಸಮುದ್ರದ ಬಗ್ಗೆ ಆಲೋಚನೆ ಮಾಡಿ ನೋಡಿದ್ವಿ. ನಾವು ಎಷ್ಟು ಜನ ಸಮುದ್ರದ ಬಗ್ಗೆ ಇನ್ನೊಬ್ರು ಕಾಲ್ ಮಾಡಿನೋ ಅಥವಾ ಇನ್ನೊಬ್ರು ಸಿಕ್ಕಿದಾಗ ಹೇಳಿದ್ದೀವಾ? ಅಟ್ಲೀಸ್ಟ್ ಲೈವ್ ನೋಡ್ತಿರುವಂಥವ್ರಲ್ಲಿ ಮಂಗಳೂರಲ್ಲಿ ತುಂಬ ಜನ ಇರಬೇಕಲ್ವಾ? ಇದನ್ನು ಹೇಳಿರ್ಬೇಕಲ್ವಾ ಇನ್ನೊಬ್ಬರಿಗಾದರೂ? ಅಟ್ಲೀಸ್ಟ್ ಒಬ್ಬರಿಗೆ ವಾರದಲ್ಲಿ ಕೇಳಿರುವಂತಹ ಸಂದೇಶವನ್ನು ಒಬ್ಬರಿಗೆ ಹೇಳುವಂತಹ ನಮ್ಮ ಜವಾಬ್ದಾರಿ, ಬಾಧ್ಯತೆ ಹೌದಲ್ವ? ಯಾಕೆಂದರೆ ಇವೆಲ್ಲ ಸಮುದ್ರ, ಸೂರ್ಯ ಅನ್ನುವಂತಹ ನಾವು ಪ್ರತಿದಿನ ನೋಡುವಂತಹದ್ದು. ನಾವು ಇದ್ರ ಬಗ್ಗೆನೇ ಸುವಾರ್ತೆ ಹೇಳದೆ ಹೋದರೆ ಇನ್ಯಾವುದ್ರ ಬಗ್ಗೆ ಹೇಳ್ತೀವಿ? ಆ ಸೂರ್ಯನ ಬಗ್ಗೆ ಇನ್ನೂ ಏನೇನು ಬರ್ಸಿದಾರಂತೆ ದೇವರು? ಮಂಟಪದೊಳಗಿಂದ ಬರುವ ಮದಲಿಂಗನೋ ಎಂಬಂತೆ ಹೊರಟು ಬರುವನು. ಅವನು ಶೂರನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸಗೊಂಡಿದ್ದಾನೆ. ಅವಾಗೆ ಯೋಚನೆ ಮಾಡ್ತೀವಿ, ಸೂರ್ಯ ಏನಕ್ಕೋಸ್ಕರ ತನ್ನ ಟ್ರ್ಯಾಕಲ್ಲೇ ಹೋಗುತ್ತೆ? ಅದಕ್ಕೆ ದೇವರು ಟ್ರ್ಯಾಕ್ ಹಾಕಿದ್ದಾರೆ. ದೇವರು ಅದಕ್ಕೆ ತನ್ನದೇ ಆಗಿರುವಂಥ ಒಂದು ಮಾರ್ಗವನ್ನು ಕೊಟ್ಟಿದ್ದಾರೆ. ಆ ಮಾರ್ಗವನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗೋಂಗಿಲ್ಲ. ಮತ್ತೆ ಓದೋಣ ಮಾತನ್ನು. ಅವನು ಶೂರನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸಗೊಂಡಿದ್ದಾನೆ. ಅವಾಗಲೇ ಇದನ್ನು ನೋಡಿದ್ವಲ್ವ? ಪೂರ್ವದಲ್ಲೇ ಹುಟ್ಟಿ ಪಶ್ಚಿಮದಲ್ಲೇ ಮುಳುಗುತ್ತೆ. ಏನಕ್ಕೋಸ್ಕರ ಅಂತೆ? ಆಕಾಶದ ಒಂದು ಕಡೆಯಿಂದ ಹೊರಟು ಮತ್ತೊಂದು ಕಡೆಗೆ ಬರುತ್ತಾನೆ. ಅದು ದೇವರಿಟ್ಟಿರುವಂತಹ ಕ್ರಮ ಸೂರ್ಯನಿಗೆ. ಮದುವೆ ಗಂಡಿಗೆ ಹೋಲಿಸಿದ್ರು. ಸೂರ್ಯನ ಬಿಸಿಲು ಬಗ್ಗೆನೂ ಬರ್ಸಿದಾರಲ್ಲ, ಕೆಳಗಡೆನೇ ಬರ್ಸಿದ್ದಾರೆ. ಸೂರ್ಯನ ಬಿಸಿಲಿಗೆ ಮರೆಯಾದದ್ದು ಒಂದು ಇಲ್ಲ ಅಂತ ಹೇಳಿ. ಹೌದಾ? ಸೂರ್ಯನ ಇಂಪಾರ್ಟೆನ್ಸ್ ನಮ್ಗೆ ಅರ್ಥ ಆದರೆ, ಸೂರ್ಯ ನಮಗೆ ಬೆಳಕು ಕೊಡಬೇಕು, ನಮಗೆ ಬಿಸಿಲು ಕೊಡಬೇಕು ಅನ್ನುವಂತಹ ರೀಸನ್ಗೋಸ್ಕರ ಮಧ್ಯಾಹ್ನ ಸೂರ್ಯನನ್ನು ಈ ರೀತಿ ತೊಗೊಂಡ್ಬರ್ತಿದ್ದಾರೆ. ಮಧ್ಯಾಹ್ನ ಮೇಲೆ ಕೇರಿಸಿರ್ತಾರೆ ದೇವರದನ್ನು, ಸೂರ್ಯನನ್ನು ನೀಟಾಗಿ ಸ್ವಚ್ಛವಾಗಿರುವಂತಹ ಬೆಳಕು ಕೊಡಬೇಕು, ಬಿಸಿಲು ಕೊಡಬೇಕು. ಬೆಳಗ್ಗೆ ಅದು ಬರಬೇಕಾದ್ರೆ ನನ್ನ ಮಕ್ಕಳು ಇದನ್ನು ನೋಡಿ ಸಂತೋಷ ಪಡಬೇಕು. ಅದು ಭಯಂಕರವಾಗಿನೋ ವಿಚಿತ್ರವಾಗಿನೋ ಬಂತು ಅಂತ ಅಂದ್ಕೊಳ್ಳಿ ಪ್ರಿಯರೇ. ಹಂಗೂ ಮಾಡ್ಬೋದಿತ್ತು ಸೂರ್ಯನನ್ನು. ನಾವು ಎಷ್ಟು ಜನ ಇಷ್ಟಪಡ್ತಿದ್ವಿ? ಸನ್ರೈಸ್ ನೋಡ್ತಿದ್ವಾ ಮಕ್ಕಳಾಗಿ ಎದ್ದು? ಸಮುದ್ರದ ಹತ್ರ ಹೋಗ್ತಿರ್ಲಿಲ್ಲ, ಸಮುದ್ರವನ್ನು ಸುಂದರವಾಗಿ ಇಟ್ಟಿಲ್ಲ ಅಂತ ಹೇಳಿದರೆ. ಸೂರ್ಯನನ್ನು ನೋಡ್ತಿರ್ಲಿಲ್ಲ, ಸೂರ್ಯನನ್ನು ಸುಂದರವಾಗಿ ಇಟ್ಟಿಲ್ಲ ಅಂತ ಹೇಳಿದರೆ. ಓಕೆ, ಇನ್ನೂ ಒಂದ್ಸರಿ ಡಾಕ್ಟರ್ಸನ್ನು ಕೇಳಿ ನೋಡೋಣ, ಸೂರ್ಯನಿಂದ ಇನ್ನೂ ಏನಾದರೂ ಉಪಯೋಗ ಇದೆಯಾ ಅಂತ ಹೇಳಿ ಒಂದ್ಸರಿ ಕೇಳಿ ನೋಡಿ ಏನಂತಾರೆ. ಈಗಿನ ಕಾಲದಲ್ಲಿ ತುಂಬ ಜನಕ್ಕೆ ಇರುವಂತಹ ಡಿಫಿಷಿಯನ್ಸಿ ಏನು ಪ್ರಿಯರೇ? ಡಿಫಿಷಿಯನ್ಸಿ ಅಂದರೆ ಕೊರತೆ, ಶರೀರದಲ್ಲಿರುವಂತಹ ವೈಟಮಿನ್ನ ಕೊರತೆ.
ಆ ಶರೀರದಲ್ಲಿರುವಂತಹ ವೈಟಮಿನ್ನ ಕೊರತೆಯಲ್ಲಿ ಅತಿ ಹೆಚ್ಚಾಗಿ ವೈಟಮಿನ್ ಕೊರತೆ ಇರುವಂತಹದ್ದು ಯಾವ ವೈಟಮಿನ್ನು? ವೈಟಮಿನ್ ಡಿ. ಎಲ್ಲಿಂದ ಬರುತ್ತೆ ವೈಟಮಿನ್ ಡಿ? ಎಲ್ಲಿಂದ ಬರುತ್ತೆ? ಸೂರ್ಯನ ಬೆಳಕಿನಿಂದ. ಇದು ನಾವು ನೋಡಿರುವಂತಹದ್ದೇ. ಬೀಚ್ ಹತ್ರ ತುಂಬ ಜನ ಅರೆಬರೆ ಬಟ್ಟೆಯಲ್ಲಿ ಮಲಗಿರುವಂತಹದ್ದು ನೀವು ನೋಡಿರ್ತೀರ. ಆ ಶೋರ್ ಲೈನಲ್ಲಿ ನಿದ್ರೆ ಮಾಡ್ತಿರುವಂತಹದ್ದು ಏನಕ್ಕೋಸ್ಕರ ಅವ್ರ ಕಂಟ್ರಿ ಹೆಂಗಿರುತ್ತೆ ಗೊತ್ತಾ? ಯುರೋಪ್ ಕಂಟ್ರೀಸಲ್ಲೆಲ್ಲ ಏನಿರುತ್ತೆ ಗೊತ್ತಾ ಪ್ರಿಯರೇ ಪರಿಸ್ಥಿತಿ? ಸೂರ್ಯನ ಬೆಳಕು ನಮ್ಮ ಇಂಡಿಯಾದಲ್ಲಿ ಬರೋ ಥರ ಇಷ್ಟೊಂದು ಬೆಳಕು ಬರೋದಿಲ್ಲ, ಅಪರೂಪ ಸೂರ್ಯನ ಬೆಳಕು ಬರೋದು. ಅದಕ್ಕೋಸ್ಕರ ಸೂರ್ಯನ ಬೆಳಕು ಬಂದಾಗಲೇ ಇವರು ಎಷ್ಟು ವಸ್ತ್ರ ಆಗುತ್ತೋ ಅಷ್ಟು ವಸ್ತ್ರವನ್ನು ಓಪನ್ ಮಾಡಿ ಅನ್ಡ್ರೆಸ್ ಮಾಡಿ ಸೂರ್ಯನ ಬೆಳಕು ಪೂರ್ತಿಯಾಗಿ ನಮ್ಮ ಶರೀರದ ಮೇಲೆ ಬಿದ್ದರೆ ವೈಟಮಿನ್ ಡಿ ಇವಾಗಲಾದರೂ ಬರುತ್ತೇನೋ ಅನ್ನುವಂಥ ಉದ್ದೇಶಕ್ಕೋಸ್ಕರನೇ ಅದು ನಡೆಯುವಂಥದ್ದು. ಓಕೆ, ಹಾಗಾದರೆ ಇನ್ನೂ ಏನು ಅರ್ಥ ಮಾಡ್ಕೊಂಡ್ವಿ ಸೂರ್ಯನ ಬಗ್ಗೆ? ನಮ್ಮ ಶರೀರಕ್ಕೆ ಆರೋಗ್ಯ ಬೇಕು ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ಮೂಳೆಗಳು ಬಲವಾಗಿರಬೇಕು ಅಂತ ಹೇಳಿದ್ರೆ ಏನು ಬೀಳಬೇಕು ನಮ್ಮ ಶರೀರದ ಮೇಲೆ? ಸೂರ್ಯನ ಬೆಳಕು. ನಮ್ಮ ಮನೇಲಿರುವಂಥ ಲೈಟ್ ಕೊಡ್ತಾ ಇಲ್ವಾ? ಬೆಳಕು ಕೊಡ್ತಾ ಇಲ್ವಾ? ಲೈಟು ಸಹ ಕೊಡುತ್ತೆ. ಆದರೆ ಇದರಿಂದ ವೈಟಮಿನ್ ಡಿ ಬರುತ್ತೆ, ರೋಗ ಬರುತ್ತೆ, ಕಣ್ಣುಗಳು ಹೋಗುತ್ತೆ. ನಿಜನಾ ಇಲ್ವಾ? ಆದರೆ ದೇವರು ಮಾಡಿರುವಂಥ ಸೂರ್ಯನ ಬಗ್ಗೆ ಯೋಚನೆ ಮಾಡಿ ನೋಡಿ. ಬಡವರಿಗೆ ಅಪ್ಪ ನಿನ್ನ ದೇಹದಲ್ಲಿ ವೈಟಮಿನ್ನ ಕೊರತೆ ಇದೆ, ನೀನು ವೈಟಮಿನ್ ಟ್ಯಾಬ್ಲೆಟ್ಸ್ ತಗೋ ಅಂತ ಹೇಳಿದ್ರೆ ಅಂತ ಆತನಿಗೆ ಅಫೋರ್ಡ್ ಮಾಡ್ಲಿಕ್ಕೆ ಶಕ್ತಿ ಇರುತ್ತಾ? ಇಲ್ಲ. ದೇವರು ಏನು ಮಾಡಿದ್ದಾರೆ? ಅದಕ್ಕೋಸ್ಕರ ಸೂರ್ಯನನ್ನು ಇಟ್ಟು ಶ್ರೀಮಂತರಿಗೂ ಬಡವರಿಗೂ ಸಮನಾಗಿರು, ಅದು ಸತ್ಯವೇದದಲ್ಲಿರುವಂತಹ ವಚನನೇ. ಶ್ರೀಮಂತನಿಗೂ ಬಡವನಿಗೂ ಸಮನಾಗಿರುವಂಥ ಬೆಳಕು ಹಂಚ್ತಿದ್ದಾರೆ, ಸಮನಾಗಿರುವಂಥ ಆರೋಗ್ಯ ಹಂಚ್ತಿದ್ದಾರೆ. ದೇವರ ಸೃಷ್ಟಿ ಅಂದರೆ ಹಿಂಗಿರುತ್ತೆ. ಕಳೆದ ವಾರನೂ ನೋಡಿದ್ವಿ, ಮನುಷ್ಯರು ಸಹ ಡ್ಯಾಮ್ಗಳನ್ನು ಕಟ್ತಾರೆ, ಆದರೆ ಏನಾಗುತ್ತೆ? ಒಡೆದು ಹೋಗುತ್ತೆ. ದೇವರೂ ಸಹ ಸಮುದ್ರದ ನೀರನ್ನು ನಿಲ್ಲಿಸಿದ್ದಾರೆ. ಏನು ಹಾಕಿ ನಿಲ್ಲಿಸಿದ್ದಾರೆ? ಮರಳನ್ನು. ಆದರೆ ಸುಮ್ಮನೆ ಅದು ಯಾವತ್ತೂ ಸಹ ಹೊರಗಡೆ ಬರೋದಿಲ್ಲ. ನಾವು ಸಹ ಲೈಟನ್ನು ಕಂಡಿಡ್ದಿದ್ದೀವ. ಮನುಷ್ಯರು ಸಹ ಕಂಡಿಡ್ದಿದ್ದಾರೆ ಲೈಟನ್ನು. ಆದರೆ ಈ ಲೈಟಲ್ಲಿ ಏನಾಗುತ್ತಂತೆ? ಡಾಕ್ಟರ್ ಹತ್ರ ಹೋಗಿ ಕಣ್ಣು ಹೋಗುತ್ತೆ ಬ್ರದರ್, ಈ ಲೈಟಲ್ಲಿ ತುಂಬ ಓದಬಾರ್ದು ಅಂತ. ಯಾವ ಲೈಟಲ್ಲಿ ಓದಬೇಕಂತ ಹಾಗಿದ್ರೆ? ಸೂರ್ಯನ ಬೆಳಕಿನಲ್ಲಿ. ದೇವರು ಮಾಡಿರುವಂತಹ ಸೃಷ್ಟಿ ಅದ್ಭುತ ಅಂತ ಇವಾಗಲೂ ನಮ್ಗೆ ಅನಿಸಿಲ್ಲ ಅಲ್ವಾ? ವೈಟಮಿನ್ ಡಿ ಅಂದಿದ ತಕ್ಷಣ ಓಡೋಗಿ ಸೂರ್ಯನ ಮುಂದೆ ಕೂತ್ಕೊಂಡು ವೈಟಮಿನ್ ಡಿ ತೊಗೊಂಡು ಬರ್ತೀವಿ. ನಮ್ಮ ಮನೆ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಮೇಲೆ ಸೋಲಾರ್ ಪವರ್ ಪ್ಲಾಂಟ್ ಚಿಕ್ಕದಾಗಿ ಒಂದು ಹಾಕ್ಕೊಂಡು ಮನೆ ಪೂರ್ತಿಗೆ ಕರೆಂಟ್ ಸಪ್ಲೈ ಮಾಡ್ಕೋತೀವಿ. ಇದೆಲ್ಲವನ್ನು ಮಾಡ್ತೀವಿ. ಸೂರ್ಯನನ್ನು ಎಷ್ಟು ಥರ ಉಪಯೋಗ ಮಾಡ್ಕೊಳ್ಳಿಕ್ಕಾಗುತ್ತೋ ಅಷ್ಟೂ ಥರ ಉಪಯೋಗ ಮಾಡ್ಕೋತೀವಿ, ಒಂದನ್ನು ಬಿಟ್ಟು. ಏನು ಮಾಡಿಲ್ಲ? ಇದನ್ನು ದೇವರು ಸೃಷ್ಟಿ ಮಾಡಿದ್ದು ನಮಗೋಸ್ಕರ ಸೃಷ್ಟಿ ಮಾಡಿದರು ಅಂತಂದು ಹೇಳಿ ನೆನಪಿಸ್ಕೊಳ್ಳೋದಿಲ್ಲ. ನಿಜನಾ? ನೆಕ್ಸ್ಟ್, ಸೂರ್ಯನಿಂದ ಇಷ್ಟೇ ಅಲ್ಲ ಪ್ರಿಯರೇ ಅದ್ಭುತಗಳು, ಇನ್ನೂ ಏನೇನು ಅದ್ಭುತಗಳು. ಸೂರ್ಯನಿಂದ ನಮಗಾಗುವಂಥ ಉಪಯೋಗಗಳೇನೇನು ಮನುಷ್ಯರಿಗೆ? ನೀವು ನೋಡಿದ್ರೆ ಇವಾಗ ತಾನೆ ಸೂರ್ಯನ ಬೆಳಕು ಎಷ್ಟು ಮುಖ್ಯ, ಸೂರ್ಯನ ಶಾಖ ಎಷ್ಟು ಮುಖ್ಯ ಅಂತ ಹೇಳಿ. ಆಗಲೇ ನಾವು ಒಂದು ವಿಚಾರದ ಬಗ್ಗೆ ಮಾತಾಡ್ಕೊಂಡ್ವಿ. ಏನದು? ಸೂರ್ಯನಿಲ್ಲದೆ ಹೋದರೆ ಗಿಡಗಳು ಬೆಳೆಯೋದಿಲ್ಲ. ಏನಕ್ಕೋಸ್ಕರ ಬೆಳೆಯೋದಿಲ್ಲ ಹೇಳಿ? ಸೂರ್ಯನಿಲ್ಲದೆ ಹೋದರೆ ಗಿಡಗಳು ಬೆಳೆಯೋದಿಲ್ಲ, ಯಾವ ಮರನೂ ಬೆಳೆಯೋದಿಲ್ಲ, ಎಲ್ಲ ಮರಗಳು ಗಿಡಗಳು. ಏನಕ್ಕೋಸ್ಕರ ಹಂಗಾಗತ್ತೆ? ನಾವು ಊಟ ಮಾಡ್ತೀವ? ಊಟ ಮಾಡ್ತೀವಿ. ಹಾಗಾದರೆ ಗಿಡಗಳಿಗೆ ಏನು ಕೊಡ್ತೀವಿ? ಊಟ ಕೊಡ್ತೀವಿ ಯಾವತ್ತಾದರೂ ಎತ್ಕೊಂಡು ಹೋಗಿ? ನಾವು ಕೊಟ್ಟಿದ್ದನ್ನು ಹೋಗ್ಲಿ ತಿನ್ನುತ್ತಾ? ಇಲ್ಲ. ಹಾಗಿದ್ರೆ ಗಿಡಗಳಿಗೂ ತನ್ನದ್ದೇ ಆಗಿರುವಂಥ ಆಹಾರ ಇದೆ, ಅದೇ ಗಿಡನೇ ತಯಾರು ಮಾಡ್ಕೋಬೇಕು. ಗಿಡಗಳ ಆಹಾರವನ್ನು ಯಾರು ತಯಾರು ಮಾಡ್ಕೋಬೇಕು? ಗಿಡನೇ ತಯಾರು ಮಾಡ್ಕೋಬೇಕು. ಅದು ಸೈನ್ಸಲ್ಲಿರುವಂತಹ ನನ್ನ ಕತೆ ಹೇಳ್ತಿಲ್ಲ ನಿಮಗೆ. ಅದರ ಪ್ರೋಸೆಸನ್ನು ಏನಂತ ಕರಿತೀವಿ? ತನ್ನ ಆಹಾರವನ್ನು ತಾನೇ ತಯಾರು ಮಾಡ್ಕೊಳ್ಳುವಂತಹ ಪ್ರೋಸೆಸ್ಗೆ ಏನಂತ ಕರಿತೀವಿ? ಫೋಟೋಸಿಂಥಸಿಸ್ ಅಂತ ಹೇಳಿ ಕರಿತೀವಿ. ಫೋಟೋಸಿಂಥಸಿಸ್ ಅಂದರೆ ಏನು? ಒಂದು ಗಿಡ ತನ್ನ ಆಹಾರವನ್ನು ತಾನೇ ತಯಾರು ಮಾಡ್ಕೊಳ್ಳುತ್ತೆ. ಈ ಗಿಡಕ್ಕೆ ತನ್ನ ಆಹಾರವನ್ನು ತಾನೇ ತಯಾರು ಮಾಡ್ಕೋಬೇಕಾದ್ರೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಏನು ಗೊತ್ತಾ? ಏನು? ಸೂರ್ಯನ ಬೆಳಕು. ಸೂರ್ಯನ ಬೆಳಕಿಲ್ಲದೆ ಹೋದರೆ ಗಿಡಕ್ಕೆ ಏನಾಗೋದಿಲ್ಲ? ಆಹಾರವನ್ನು ತಯಾರು ಮಾಡ್ಕೊಳ್ಳುವಂತಹದ್ದು ಆಗೋದಿಲ್ಲ. ಹಾಗಿದ್ರೆ ಗಿಡ ಜೀವಂತವಾಗಿರಬೇಕಾದ್ರೆ ಏನಿರಬೇಕು? ಸೂರ್ಯನ ಬೆಳಕಿರಬೇಕು. ನಾವು ಜೀವಂತವಾಗಿರಬೇಕಾದ್ರೆ ಏನಿರಬೇಕು? ಗಿಡಗಳಿರಬೇಕು. ಹೌದಾ ಇಲ್ವಾ? ಹಣ್ಣು ತಿನ್ನಲಿಕ್ಕೆ ಗಿಡ ಇರಬೇಕು, ತರಕಾರಿ ತಿನ್ನಲಿಕ್ಕೆ ಗಿಡ ಇರಬೇಕು. ಗಿಡ ಜೀವಂತವಾಗಿರಬೇಕಾದ್ರೆ ಸೂರ್ಯ ಇರಬೇಕು, ನಾವು ಜೀವಂತವಾಗಿರಬೇಕಾದ್ರೆ ಗಿಡ ಮರಗಳಿರಬೇಕು. ಹಾಗಾದರೆ ಈ ಗಿಡ ಮರಗಳೆಲ್ಲ ಪೂರ್ತಿಯಾಗಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಸೂರ್ಯನ ಬೆಳಕಿನ ಮೇಲೆ. ಸೂರ್ಯನ ಬೆಳಕಿಲ್ಲದೆ ಹೋಗಿದ್ರೆ ಗಾಳಿ ಎಲ್ಲಿಂದ ಬರುತ್ತೆ? ಈಗ ಯೋಚನೆ ಮಾಡಿ ನೋಡಿ. ನಮಗೆ ಉಸಿರಾಡಲಿಕ್ಕೆ ಒಂದು ಗಾಳಿ ಬೇಕು, ಅದರ ಹೆಸರು ಆಕ್ಸಿಜನ್, ಆಮ್ಲಜನಕ ಅಂತ ಹೇಳಿ ಕರಿತೀವಿ. ಈ ಆಮ್ಲಜನಕ ಎಲ್ಲಿಂದ ಬರುತ್ತೆ? ಆಹಾರ ಅಂತೂ ಸೂರ್ಯನಿಂದಲೇ ಬರ್ತಿದೆ ಅಂತ ಹೇಳಿ ಒಪ್ಕೊಂಡಿದ್ದೀವಿ. ಯಾಕೆಂದರೆ ಆಹಾರ ಬರಬೇಕು ಅಂತ ಹೇಳಿದ್ರೆ ಸೂರ್ಯನ ಬೆಳಕು ಗಿಡಗಳ ಮೇಲೆ ಬೀಳಬೇಕು, ಗಿಡಗಳಿಂದ ನಾವು ಆಹಾರವನ್ನು ಸಂಪಾದನೆ ಮಾಡ್ಕೋತೀವಿ. ಆಹಾರ ಬೇಕು ಅಂದರೆ ಸೂರ್ಯ ಬೇಕು ಅಂತ ಅರ್ಥ ಆಯ್ತಾ ನಮ್ಗೆ ಇವಾಗವರೆಗೂ? ಓಕೆ, ನೆಕ್ಸ್ಟ್, ಗಾಳಿ ಬೇಕು ಅಂತ ಹೇಳಿದ್ರೆ ಸೂರ್ಯ ಬೇಕಾ? ಆಮ್ಲಜನಕ ನಮಗೆ ಬೇಕು ಅಂತ ಹೇಳಿದ್ರೆ ಸೂರ್ಯ ಬೇಕಾ? ಇಷ್ಟಕ್ಕೂ ಈ ಆಕ್ಸಿಜನ್ ಎಲ್ಲಿಂದ ಬರುತ್ತೆ? ನಾನು ಆಗಲೇ ಹೇಳಿದೆ, ಗಿಡಗಳು ತನ್ನ ಆಹಾರವನ್ನು ತಾನೇ ತಯಾರು ಮಾಡ್ಕೊಳ್ಳುತ್ತೆ. ಈ ಆಹಾರವನ್ನು ತಯಾರು ಮಾಡ್ಕೋಬೇಕಾದ್ರೆ ಮಾತ್ರ ಗಿಡಗಳು ಏನು ಮಾಡುತ್ತೆ? ನಾವು ಬಿಟ್ಟಿರುವಂಥ ಕಾರ್ಬನ್ ಡೈಆಕ್ಸೈಡ್, ನಮಗೆ ಬೇಡ ಅಂತ ಹೇಳಿ ಬಿಟ್ಟಿರುವಂತಹ ಕಾರ್ಬನ್ ಡೈಆಕ್ಸೈಡ್, ಈ ಗಾಳಿಯನ್ನು ಅದು ತಗೊಂಡು ನಮಗೆ ಬೇಕಾಗಿರುವಂಥ ಆಕ್ಸಿಜನನ್ನು ಕೊಡುತ್ತೆ. ಯಾವಾಗ ಮಾತ್ರ ಆಹಾರವನ್ನು ಯಾವಾಗ ಮಾಡ್ಕೊಳ್ಳುತ್ತೋ ಆವಾಗ ಮಾತ್ರ ಗಿಡಗಳು ಆಕ್ಸಿಜನನ್ನು ಕೊಡುವಂತಹದ್ದು. ಅದು ಆಹಾರ ತಯಾರು ಮಾಡ್ಕೋಬೇಕಾದ್ರೆ ಸೂರ್ಯನ ಬೆಳಕು ಬೇಕು.
ಹಾಗಾದರೆ ಸೂರ್ಯನ ಬೆಳಕಿಲ್ಲದೆ ಹೋದರೆ ಅದು ಆಹಾರ ತಯಾರು ಮಾಡ್ಕೊಳ್ಳೋದಿಲ್ಲ, ನಮಗೆ ಗಾಳಿ ಕೊಡೋದಿಲ್ಲ, ನಮಗೆ ಆಹಾರ ಕೊಡೋದಿಲ್ಲ. ಸೂರ್ಯನ ಬೆಳಕು ಇಷ್ಟೊಂದು ಮುಖ್ಯನಾ? ಈಗ ನಾನು ಹೇಳಿದ್ನಲ್ವ ಪ್ರಿಯರೇ, ಪ್ರೋಸೆಸ್. ಸೂರ್ಯನ ಬೆಳಕಿಲ್ಲದೆ ಹೋದರೆ ಗಿಡಗಳು ಜೀವಂತವಾಗಿರೋದಿಲ್ಲ. ಫೋಟೋಸಿಂಥಸಿಸ್, ಈ ಫೋಟೋಸಿಂಥಸಿಸ್ನ ವಿಜ್ಞಾನಿಗಳು ಕಂಡು ಹಿಡಿದು ಎಷ್ಟು ವರ್ಷ ಆಯಿತು ಗೊತ್ತಾ? ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಬರುತ್ತೆ, ಒಂದು ಸರಿ ನೋಡಿ. ಫೋಟೋಸಿಂಥಸಿಸ್ನ ಅಫಿಷಿಯಲ್ ಆಗಿ ವಿಜ್ಞಾನಿಗಳು ಕಂಡು ಹಿಡಿದು ಎಷ್ಟು ವರ್ಷ ಆಯಿತು, ಯಾವಾಗ ಕಂಡು ಹಿಡಿದ್ರು, ಹೈಲೈಟ್ ಆಗಿದೆ, ಒಂದು ಸರಿ ನೋಡಿ. ಒಂದು ಸರಿ ಓದಿ ಪ್ರಿಯರೇ. 1600 ಅಲ್ವಾ? ಓಕೆ. ಎಷ್ಟು ವರ್ಷಗಳ ಹಿಂದೆ? ಸುಮಾರು 400 ವರ್ಷಗಳ ಹಿಂದೆ, ಅಷ್ಟೇನಾ? ಸತ್ಯವೇದ ಯಾವಾಗ ಹೇಳ್ತು ಗೊತ್ತಾ? ಈ ಫೋಟೋಸಿಂಥಸಿಸ್ ಅನ್ನುವಂತಹದ್ದಿದೆ. ಗಿಡಗಳು ಆಹಾರವನ್ನು ತಯಾರು ಮಾಡಿಕೊಂಡು ಬದುಕಿರಬೇಕಾದ್ರೆ ಸೂರ್ಯನ ಬೆಳಕು ಅದರ ಮೇಲೆ ಬೀಳಬೇಕು, ಗಿಡಗಳಿಗೆ ಸೂರ್ಯನು ಬೇಕು. ಇದನ್ನು ಸತ್ಯವೇದ ಯಾವಾಗ ಹೇಳ್ತು ಗೊತ್ತಾ? ಒಂದ್ಸರಿ ಸತ್ಯವೇದವನ್ನು ಓಪನ್ ಮಾಡಿ ನೋಡಿ. ಸಮುವೇಲನ 2ನೇ ಗ್ರಂಥ 23ನೇ ಅಧ್ಯಾಯ 4ನೇ ವಚನ. 23:4. ಏನಂತೆ? ಮೋಡಗಳಿಲ್ಲದ ಪ್ರಾತಃ ಕಾಲದಲ್ಲಿ ತೇಜೋಮಯನಾಗಿ ಉದಯಿಸಿ ಮೋಡಗಳನ್ನು ಚದರಿಸಿಬಿಟ್ಟು ಮಳೆ ಬಿದ್ದ ಭೂಮಿಯಿಂದ ಹುಲ್ಲನ್ನು ಮೊಳಿಸುವಂತಹದ್ದು ಯಾವುದಂತೆ? ಮೊಳಿಸುವ ಸೂರ್ಯನಿಗೆ ಸಮಾನನಾಗಿದ್ದಾನೆ. ಮತ್ತೆ ಓದಿ. ಮಳೆ ಬಿದ್ದ ಭೂಮಿಯಿಂದ ಹುಲ್ಲನ್ನು ಮೊಳಿಸುವಂತಹದ್ದು ಆ ಶಕ್ತಿ ಯಾರಿಗಿದೆ ಅಂತ ಇಲ್ಲಿ ಬರ್ಸಿದ್ದಾರೆ. ಮಳೆ ಬಿದ್ದ ಭೂಮಿಯಿಂದ ಹುಲ್ಲನ್ನು ಮೊಳಿಸುವ ಸೂರ್ಯನಿಗೆ. ಹಾಗಾದ್ರೆ ಭೂಮಿಯಿಂದ ಹುಲ್ಲು ಆಚೆ ಬರಬೇಕು ಅಂತ ಹೇಳಿದ್ರೆ ಆ ಶಕ್ತಿ ಯಾರಿಗೆ ಮಾತ್ರ ಇದೆ ಅದನ್ನು ತಗೊಂಡ್ಬರ್ಲಿಕ್ಕೆ? ಸೂರ್ಯನಿಗೆ. ಇದನ್ನೆಲ್ಲ ಫೋಟೋಸಿಂಥಸಿಸ್ ಅಂತ ನಾವು ಇಷ್ಟೊತ್ತು ಮಾತಾಡಿತ್ತು. ಗಿಡಗಳು ಇರಬೇಕು ಅಂತ ಹೇಳಿದ್ರೆ ಸೂರ್ಯನ ಬೆಳಕು ಬೇಕು ಅಂತ ಮಾತಾಡ್ಕೊಂಡ್ವಾ? ವಿಜ್ಞಾನಿಗಳು ಕನ್ಫರ್ಮ್ ಮಾಡಿ ಎಷ್ಟು ವರ್ಷ ಆಯಿತು? 400 ವರ್ಷ. ಸತ್ಯವೇದ ಹೇಳಿ ಯಾವಾಗ ಸಮುವೇಲನ ಗ್ರಂಥ ಬರೆಸಿ ಎಷ್ಟು ವರ್ಷ ಆಯಿತು? ಸುಮಾರು 2750 ವರ್ಷಗಳು. ವಿಜ್ಞಾನಿಗಳು ಹೇಳಿ 400 ವರ್ಷ, ಸತ್ಯವೇದ ಹೇಳಿ 2700 ವರ್ಷ. ಯಾರು ಮೊದಲು ಹೇಳಿದ್ರು ಈ ಮಾತನ್ನು? ಗಿಡಗಳು ಜೀವಂತವಾಗಿರಬೇಕಾದ್ರೆ ಸೂರ್ಯನ ಬೆಳಕು ಗಿಡಗಳ ಮೇಲೆ ಬೀಳಬೇಕು. ಯಾರು ಮೊದಲು ಹೇಳಿದ್ರು ಈ ಮಾತನ್ನು? ದೇವರು, ಸತ್ಯವೇದದಲ್ಲಿ. ಆದರೂ ನಮ್ಗೆ ಯಾವತ್ತೂ ಸಹ ಸತ್ಯವೇದ ಇಂಪಾರ್ಟೆಂಟ್ ಅಂತ ಅನ್ಸೇ ಇಲ್ಲ. ನಿಜನಾ? ತುಂಬ ಜನ ಮಕ್ಕಳನ್ನು ಸ್ಕೂಲ್ಗಳಿಗೆ ಕಳಿಸ್ತಿರ್ತೀರ. ಕಳಿಸುವಂತಹದ್ದು ತಪ್ಪು ಅಂತ ನಾನು ಖಂಡಿತ ಹೇಳ್ತಿಲ್ಲ. ಆದರೆ ಅವ್ರು ಸ್ಕೂಲ್ ಎಕ್ಸಾಮ್ ಇದ್ದಾಗ ಅವ್ರು ನಾವು ಕೊಡುವಂಥ ಇಂಪಾರ್ಟೆನ್ಸೇ ಸತ್ಯವೇದವನ್ನು ಅವ್ರಿಗೆ ಓದಿಸ್ಬೇಕಾದ್ರೂ ಕೊಡಬೇಕಲ್ವ? ತುಂಬ ಜನ ತಂದೆ ತಾಯಂದಿರಿಗಿರುವಂತಹ ಮನೋಭಾವ ಒಂದೇ ಪ್ರಿಯರೇ. ಏನು ಗೊತ್ತಾ? ಮಕ್ಕಳು ನಾವು ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಕಳಿಸಿದ್ರೆ ಜ್ಞಾನಿಗಳಾಗ್ತಾರೆ, ಸತ್ಯವೇದವನ್ನು ಓದಿಸಿದ್ರೆ ಏನು ಬರುತ್ತೆ ಬ್ರದರ್? ಏನು ಬರುತ್ತೆ? ಜ್ಞಾನ ಇಲ್ವಾ ಸತ್ಯವೇದದಲ್ಲಿ? ವಿಜ್ಞಾನಿಗಳು ಇವ್ರು ಹೇಳುವಂತಹ ಮಾತುಗಳನ್ನು ಕಂಡುಹಿಡಿದು ಎಷ್ಟು ವರ್ಷ ಆಯಿತು? 400 ವರ್ಷ. ಸತ್ಯವೇದ ಹೇಳಿ 2700 ವರ್ಷ. ಯಾರು ಫಸ್ಟ್ ಹೇಳಿದ್ರು? ದೇವರೇ ಅಲ್ವಾ? ಸತ್ಯವೇದದಲ್ಲೇ ಅಲ್ವಾ ಹೇಳಿತ್ತು? ಹಾಗಾದ್ರೆ ಏನಕ್ಕೋಸ್ಕರ ತಿರಸ್ಕಾರ ಸತ್ಯವೇದವನ್ನು ಮಕ್ಕಳಿಗೆ ಕಲಿಸ್ಬೇಕಾದ್ರೆ? ಏನು ಪ್ರಯೋಜನಕ್ಕೆ ಬರೋದಿಲ್ಲ, ಉಪಯೋಗ ಬರೋದಿಲ್ಲ, ನನ್ನ ಮಕ್ಕಳು ದಡ್ಡರಾಗ್ತಾರೆ, ಹೌದಾ, ಸಾಧುಗಳಾಗೋಗ್ತಾರೆ. ಏನಕ್ಕೋಸ್ಕರ ಈ ಮನೋಭಾವ ಎಲ್ಲ ಇರುತ್ತೆ ನಮಗೆ? ಸೂರ್ಯನಿಂದ ಇರುವಂಥ ಇನ್ನೊಂದು ಉಪಯೋಗದ ಬಗ್ಗೆ ಮಾತಾಡೋಣ. ಇನ್ನೊಂದು ಉಪಯೋಗ ಏನು ಸೂರ್ಯನಿಂದ ಇರುವಂತಹದ್ದು? ಆಗಲೇ ಮಾತಾಡ್ಕೊಂಡಿದ್ದೀವಿ ಇದ್ರ ಬಗ್ಗೆ. ಇನ್ನು ಸ್ವಲ್ಪ ಡೀಟೇಲಾಗಿ ಆಲೋಚನೆ ಮಾಡಿ ಮುಗಿಸ್ಕೊಳ್ಳೋಣ. ಯಾವುದು? ನಮಗೆ ಮಳೆ ಬರಬೇಕಾದ್ರೆ ಸೂರ್ಯ ಇರಬೇಕು. ಮಳೆ ಬರಬೇಕಾದ್ರೆ ಸೂರ್ಯ ಇರಬೇಕು. ಏನಕ್ಕೋಸ್ಕರ ಇರಬೇಕು? ನೀವು ಗ್ಯಾಸ್ ಮೇಲೆ ತಪ್ಪಲೆ ಇಟ್ಟು ಅದಕ್ಕೆ ನೀರು ತುಂಬಿಸಿ ಅದರ ಮೇಲೆ ಪ್ಲೇಟ್ ಮುಚ್ಚಿ ಅಂಟಿಸ್ತೀರಾ ಅಂತ ಅಂದ್ಕೊಳ್ಳಿ, ಬಿಸಿನೀರು ಕಾಯಿಸ್ಲಿಕ್ಕೆ. ಆ ಬಿಸಿನೀರೆಲ್ಲ ಏನಾಗಿರುತ್ತೆ? ಆ ಪ್ಲೇಟ್ಗೆ ಅಂಟ್ಕೊಂಡಿರುತ್ತೆ. ನಿಜನ? ಆವಿಯ ರೂಪದಲ್ಲಿ ಹೋಗಿ ನಿಮ್ಮ ಮೇಲೆ ಮುಚ್ಚಿರುವಂಥ ಪ್ಲೇಟ್ಗೆ ಅಂಟ್ಕೊಂಡಿರುತ್ತೆ. ಹೌದಾ? ಹೌದು. ಹಾಗಾದರೆ ದೇವರು ಏನು ಮಾಡಿದ್ದಾರೆ ಗೊತ್ತಾ? ಪ್ರಕೃತಿಯಲ್ಲಿ ಸೂರ್ಯನನ್ನು ಇಟ್ಟು ಸೂರ್ಯನ ಶಾಖ ಸಮುದ್ರದ ಮೇಲೆ, ನದಿಯ ಮೇಲೆ, ಕೆರೆಯ ಮೇಲೆ ಎಲ್ಲ ಬಿದ್ದು ಈ ನೀರು ಏನಾಗಬೇಕು? ಆವಿಯ ರೂಪದಲ್ಲಿ ಮೋಡಗಳಾಗಬೇಕು, ಮೇಲೆ ಹೋಗಿ ಮೋಡಗಳಾಗಬೇಕು. ಮತ್ತೆ ಆ ಮೋಡ ಕರಗಿ ಮಳೆಯಾಗಿ ಕೆಳಗಡೆ ಬೀಳಬೇಕು. ಇದು ದೇವರಿಟ್ಟಿರುವಂಥ ಮೆಕ್ಯಾನಿಸಮ್. ಮಳೆ ಬೀಳಬೇಕಾದ್ರೆ ಈಗ ಸೂರ್ಯ ಒಂದಿಲ್ಲ ಅಂತ ಅಂದ್ಕೊಳ್ಳಿ. ಸೂರ್ಯ ಒಂದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಹೇಳಬೇಕು ಅಂದರೆ, ನೀವು ನೀರನ್ನು ತಪ್ಪಲೆ ತುಂಬ ನೀರನ್ನು ತುಂಬಿಸಿ ಅಲ್ಲಿ ಇಟ್ಟಿದ್ದೀರಾ, ಕೆಳಗಡೆ ಬೆಂಕಿ ಇಲ್ಲ. ಬ್ರದರ್ ಕಾಯ್ತಿದೆ ಬ್ರದರ್ ಬಿಸಿನೀರು, ಕಾಯುತ್ತಾ? ನೀರು ಮೇಲೆ ಹೋಗುತ್ತಾ? ಪ್ಲೇಟ್ಗೆ ಅಂಟ್ಕೊಳತ್ತಾ? ಇಲ್ಲ. ಹಾಗಾದರೆ ಸೂರ್ಯ ಇಲ್ಲದೆ ಹೋದರೆ ಏನಾಗಿರ್ತಿತ್ತು? ಇಲ್ಲಿರುವಂಥ ನೀರು ಮೇಲೆ ಹೋಗ್ತಾನೆ ಇರಲಿಲ್ಲ, ನಮಗೆ ಯಾವತ್ತೂ ಮಳೆ ಬರ್ತಾನೆ ಇರಲಿಲ್ಲ. ಇದೆ ಅಲ್ವಾ ಮಳೆ ಆಗಬೇಕಾದ್ರೆ? ಇದೆ ಅಲ್ವಾ ಪ್ರೋಸೆಸ್? ಇದೆ ಅಲ್ವಾ? ಇದನ್ನು ನೋಡಿ ಅದ್ಭುತ ಅಂತ ಹೇಳಿ ಯಾವತ್ತಾದರೂ ಚಪ್ಪಾಳೆ ತಟ್ಟಿದ್ದೀವಾ? ನನ್ನ ತಂದೆ ಮಾಡಿದ್ದು, ಮಳೆ ಬರುವಂಥ ಕ್ರಮವನ್ನು ನನ್ನ ತಂದೆ ಮಾಡಿದ್ದು ಅಂತ ಹೇಳಿ ಯಾವತ್ತಾದರೂ ಅದ್ಭುತ ಅಂತ ಅನ್ಕೊಂಡಿದ್ದೀವಾ? ನಾವು ಯಾವುದನ್ನು ಅದ್ಭುತ ಅನ್ಕೋತೀವಿ ಗೊತ್ತಾ? ಯಾವುದನ್ನು ಅದ್ಭುತ ಅಂತ ಅನ್ಕೊಳ್ತೀವಿ? ನೀವೆಲ್ಲಾದರೂ ಹೋದ್ರಿ ಅಂತ ಅನ್ಕೊಳ್ಳಿ, ಅಲ್ಲಿ ಫೌಂಟೇನ್ ಇರುತ್ತೆ. ಫೌಂಟೇನನ್ನು ನೋಡಿದೀವಲ್ಲ? ವಾಟರ್ ಫೌಂಟೇನನ್ನು ನೋಡಿದೀವಾ ಇಲ್ವಾ? ವಾಟರ್ ಫೌಂಟೇನನ್ನು ಮಧ್ಯ ಜೋರಾಗಿ ನೀರು ಆ ಕಡೆ ಈ ಕಡೆ ಎಲ್ಲ ಚಿಮ್ತಿರುತ್ತೆ. ಆ ನೀರು ಮತ್ತೆ ಕೆಳಗಡೆ ಬೀಳುತ್ತೆ, ತಿರ್ಗಾ ಮತ್ತೆ ಆ ಫೌಂಟೇನಲ್ಲಿ ನೀರು ಚಿಮ್ತಾನೆ ಇರುತ್ತೆ. ನೋಡಿದೀವಾ? ನೋಡಿದ್ದೀವಿ. ಅದ್ರ ಮುಂದೆ ನಿಂತ್ಕೊಂಡು ಏನು ಮಾತಾಡಿರ್ತೀವಿ ಹೇಳಿ? ಅದ್ರ ಮುಂದೆ ನಿಂತು ಏನು ಮಾತಾಡಿರ್ತೀವಿ? ಬ್ರದರ್, ಇದಕ್ಕೆ ನೀರು
ಅವಾಗ್ಲಿಂದ ಚುಮ್ತಾನೆ ಇದೆ, ಬೆಳಿಗ್ಗಿನಿಂದ ಚುಮ್ತಾನೆ ಇದೆ. ಎಲ್ಲಿಂದ ಬಂತು, ಯಾರು ತುಂಬಿಸ್ತಿದ್ದಾರೆ ಕೆಳಗಡೆ ಇದಕ್ಕೆ ನೀರನ್ನು ಅಂತ ಮಾತಾಡಿರ್ತೀವಿ. ನಮ್ಮ ಆಲೋಚನೆ ಒಂದೇ, ಈ ಫೌಂಟೇನ್ಗೆ ಕೆಳಗಡೆಯಿಂದ ಮತ್ತೆ 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 ನೀರನ್ನು ಯಾರು ತುಂಬಿಸ್ತಿದ್ದಾರೆ? ಆಮೇಲೆ ಯಾರಾದರೂ ಬಂದು ಹೇಳ್ತಾರೆ ಏನಂತ, ಬ್ರದರ್ ಯಾರು ತುಂಬಿಸೋದಿಲ್ಲ, ಇಲ್ಲಿ ಚುಮ್ತಿದ್ಯಲ್ವ ನೀರು, ಅದು ಕೆಳಗಡೆ ಬೀಳುತ್ತೆ, ಮತ್ತೆ ಅಲ್ಲಿಗೆ ಹೋಗುತ್ತೆ, ಮತ್ತೆ ನೀರು ಹಿಂಗೆ ಟರ್ನ್ ಆಗ್ತಾನೆ ಇರುತ್ತೆ ಅಂತ ಯಾರಾದರೂ ಬಂದು ಹೇಳ್ತಾರೆ. ನಿಜನಾ? ಅದನ್ನು ನೋಡಿ ಅಬ್ಬಾ ಏನು ತಲೆ ಇಂಜಿನಿಯರ್ಗೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ದೇವರು ಏನು ಮಾಡಿದ್ದಾರೆ ಹೇಳಿ? ಮಳೆ ಬರ್ತಿದೆ ಅಂದರೆ ದೇವರು ಯಾವುದು ಹೊಸ ನೀರನ್ನು ಭೂಮಿಗೆ ಬಿಡ್ತಿಲ್ಲ. ಇಲ್ಲಿರುವಂತಹ ನೀರು ಮೇಲೆ ಹೋಗಿ ಮತ್ತೆ ಅದೇ ನೀರು ಕೆಳಗಡೆ ಬರ್ತಿದೆ, ಇಲ್ಲಿರುವಂತಹ ನೀರು ಮೇಲೆ ಹೋಗುವಂತಹದ್ದು ಮತ್ತೆ ಅದೇ ನೀರು ಮಳೆಯ ರೂಪದಲ್ಲಿ ಕೆಳಗಡೆ ಬರುವಂತಹದ್ದು. ಇದನ್ನು ದೇವರು ಮಾಡಿದ್ದಾರೆ. ಇದನ್ನು ನೋಡಿ ಯಾವತ್ತಾದರೂ ಅದ್ಭುತ ಅಂದ್ಕೊಂಡ್ವಾ? ಇಲ್ಲ ಫೌಂಟೇನ್ ಮುಂದೆ ನಿಂತ್ಕೊಂಡು ಬ್ರದರ್ ಏನಲ್ವಾ ತಲೆ? ಓಕೆ, ಈ ವಾಟರ್ ಸೈಕಲನ್ನು ನಾನು ಇಷ್ಟೊತ್ತು ಹೇಳಿರುವಂತಹದ್ದಕ್ಕೆ ವಾಟರ್ ಸೈಕಲ್, ಇದರ ಹೆಸರು ವಾಟರ್ ಸೈಕಲ್. ಓಕೆ, ಈ ವಾಟರ್ ಸೈಕಲನ್ನು ವಿಜ್ಞಾನಿಗಳು ಕಂಡುಹಿಡಿದು ಎಷ್ಟು ವರ್ಷ ಆಯಿತು? ಆ ಕ್ಲಿಪ್ಪನ್ನು ಹಾಕಿ ಅಣ್ಣ ಒಂದು ಸಾರಿ. ಅಥಾರಿಟೇಟಿವ್ ಆಗಿ ಖಚಿತವಾಗಿ ಕಂಡುಹಿಡಿದು ಎಷ್ಟು ವರ್ಷ ಆಯಿತು? ಸುಮಾರು 1500, ಸುಮಾರು 450 ವರ್ಷ. ಓಕೆ, ಸತ್ಯವೇದ ಈ ಮಾತನ್ನು ಯಾವಾಗ ಹೇಳಿದೆ? ಮಳೆ ಬೀಳಬೇಕಾದ್ರೆ ಆವಿಯಾಗಿ ನೀರು ಮೇಲೆ ಹೋಗಬೇಕು ಅನ್ನುವಂತಹ ಮಾತನ್ನು ಸತ್ಯವೇದ ಯಾವಾಗ ಹೇಳ್ತು? ಕೀರ್ತನೆಗಳು 135ನೇ ಅಧ್ಯಾಯ 135ನೇ ಕೀರ್ತನೆ 7ನೇ ವಚನ. 135ನೇ ಕೀರ್ತನೆ 7ನೇ ವಚನ. ಮತ್ತೆ ಓದಿ. ಹೌದಾ? ನೀ ಮಳೆ ಆಗಬೇಕು ಅಂತ ಹೇಳಿದ್ರೆ ಏನಾಗಬೇಕು ಅಂತ ಬರ್ಸಿದ್ದಾರೆ ದೇವರು? ಮೋಡಗಳನ್ನು ಏರ ಮಾಡುತ್ತಾನೆ. ಏರ ಮಾಡುವಂತಹದ್ದು ಅಂದರೆ ಏನು? ನೀರು ಮೇಲೆ ಹೋಗುವಂತಹದ್ದು, ಅದೇ ಮೋಡಗಳ ರೂಪದಲ್ಲಿ ಆ ನೀರು ಮತ್ತೆ ಕೆಳಗೆ ಬೀಳುವಂತಹದ್ದು, ಆವಿಯ ರೂಪದಲ್ಲಿ ಮೇಲೆ ಹೋಗಿ ಇದು ಮೋಡವಾಗುವಂತಹದ್ದು. ವಿಜ್ಞಾನಿಗಳು ಮಳೆ ಆಗಬೇಕು ಅಂದರೆ ಸೂರ್ಯನಿಂದ ಶಾಖ ನೀರಿನ ಮೇಲೆ ಬಿದ್ದು ಈ ನೀರು ಮೇಲೆ ಹೋಗಬೇಕು ಅಂತ ಹೇಳಿ ಎಷ್ಟು ವರ್ಷ ಆಯಿತು? 450 ವರ್ಷ. ದೇವರು ಹೇಳಿ ಎಷ್ಟು ವರ್ಷ ಆಯಿತು? ಮಳೆ ಬೀಳಬೇಕು ಅಂದರೆ ಈ ನೀರು ಆವಿಯ ರೂಪದಲ್ಲಿ ಮೇಲೆ ಹೋಗಬೇಕು, ಅದೇ ನೀರು ಕೆಳಗಡೆ ಬರಬೇಕು. ಹೇಳಿ ಎಷ್ಟು ವರ್ಷ ಆಯಿತು? ಯಾವ ಗ್ರಂಥವನ್ನು ಓದ್ತಿದ್ದೀವಿ ಇಷ್ಟಕ್ಕೂ? ನಾವೀಗ ಓದ್ತಿರುವಂತಹ ಗ್ರಂಥ ಯಾವುದು? ಎಷ್ಟು ವರ್ಷ ಆಯಿತು ಬರ್ಸಿ? ಈಗ ಸುಮಾರು ಕ್ರಿಸ್ತಪೂರ್ವ ಕ್ರಿಸ್ತಶಕ ಎಲ್ಲ ಸೇರಿ ಸುಮಾರು 2700-600 ವರ್ಷಗಳು. ವಿಜ್ಞಾನಿಗಳು ಹೇಳಿ 450 ವರ್ಷ. ಆದರೆ ನಮಗೆ ವಿಜ್ಞಾನಿಗಳೇ ದೊಡ್ಡವರು. ಇದನ್ನೆಲ್ಲ ಮಾಡಿದಂತಹ ದೇವರು ಏನೂ ಅಲ್ಲ. ಸುಮಾರು ಜನಕ್ಕೆ ಸತ್ಯವೇದವನ್ನು ಓದ್ತಾ ಕೂತಿರ್ಬೇಕಾದ್ರೆ ಇದನ್ನೆಲ್ಲ ಓದುವಂತಹದ್ದು ಓಲ್ಡ್ ಏಜ್ ಪೀಪಲ್, ವಯಸ್ಸಾಗಿರುವಂಥವ್ರು ಓದುವಂತಹ ಗ್ರಂಥ ಇದು. ನಿಜವಾಗ್ಲೂ ವಯಸ್ಸಾಗಿರುವಂಥವ್ರೇನ ಮಕ್ಕಳಿಗೆ ಇದನ್ನು ಕಲಿಸಿಲ್ಲ ಅಂತ ಹೇಳಿದ್ರೆ ಹಾಳಾಗೋಗ್ತಾರೆ. ಈಗಾಗಲೇ ನಾವು ತುಂಬ ಸಂದೇಶಗಳನ್ನು ಮಾತಾಡಿದ್ದೀವಿ ಇದ್ರ ಬಗ್ಗೆ. ಮಕ್ಕಳಿಗೆ ಸತ್ಯವೇದವನ್ನು ಕಲಿಸದೆ ಹೋದರೆ ಏನಾಗುತ್ತೆ? ಒಂದಲ್ಲ ಒಂದು ವಿಚಾರದಲ್ಲಿ ದಾರಿ ತಪ್ಪಿರ್ತಾರೆ. ಇದರಲ್ಲಿರುವಂತಹ ಜ್ಞಾನವನ್ನು ನೋಡಿ, ಸೂರ್ಯನ ಬಗ್ಗೆ ಯಾವ ಪುಸ್ತಕನೂ ಹೇಳಿಲ್ಲ ಇವಾಗವರೆಗೂ ಇಷ್ಟೊಂದು ಡೀಟೇಲ್ ಆಗಿ. ಇನ್ನು ಧಾರ್ಮಿಕ ಗ್ರಂಥಗಳು ಅನ್ನುವಂತಹ ಪ್ರಪಂಚದಲ್ಲಿ ಒಂದೂ ಹೇಳಿಲ್ಲ. ಸತ್ಯವೇದ ಇಷ್ಟೊಂದು ಡೀಟೇಲಾಗಿ ಬರ್ಸಿದ್ದಾರೆ ಅಂದರೆ ಈಗಲಾದರೂ ಸತ್ಯವೇದದಲ್ಲಿ ಏನೋ ಜ್ಞಾನ ಇದೆ. ದೇವರು ಸಮುದ್ರದ ಬಗ್ಗೆ ಬರ್ಸಿದ್ದಾರೆ, ಸೂರ್ಯನ ಬಗ್ಗೆ ಬರ್ಸಿದ್ದಾರೆ. ವಿಜ್ಞಾನಿಗಳನ್ನು ಕೇಳಿದ್ರೆ ಸೂರ್ಯ ಹಿಂಗೆ ಅಂದರೆ ಹೈಡ್ರೋಜನ್ ಹೀಲಿಯಂ, ಅಲ್ಲಿಗೆ ಸ್ಟಾಪು. ಆ ಹೈಡ್ರೋಜನ್ ಹೀಲಿಯಮನ್ನು ಇಟ್ಟಂಥವ್ರು ಯಾರು? ಅದಕ್ಕೆ ಉತ್ತರ ಸಿಕ್ಕೋದಿಲ್ಲ. ಅದಕ್ಕೆ ಉತ್ತರ ಬೇಕು ಅಂದರೆ ಸತ್ಯವೇದವನ್ನು ಓದಬೇಕು. ಓಕೆ, ನೆಕ್ಸ್ಟ್ ನಾನು ಹೇಳುವಂಥ ರೆಫರೆನ್ಸ್ಗಳನ್ನು ಸ್ವಲ್ಪ ಬೇಗ ಓದಲಿಕ್ಕೆ ಪ್ರಯತ್ನ ಪಡಿ ಪ್ರಿಯರೇ. ಮುಗಿಸ್ಕೊಳ್ಳೋಣ ಒಂದು 2 ನಿಮಿಷ. 104ನೇ ಕೀರ್ತನೆ 20ನೇ ವಚನ. 104ನೇ ಕೀರ್ತನೆ 20ನೇ ವಚನ. ಹಗಲಾಗಿ ಸೂರ್ಯ ಬಂದರೆ ಏನಾಗುತ್ತೆ ಅಂತ ಹೇಳಿ ಈ ವಚನದಲ್ಲಿದೆ. ಹಗಲಾಗಿ ಸೂರ್ಯ ಬಂದರೆ ಏನಾಗುತ್ತೆ? ನೀನು ಕತ್ತಲೆಯನ್ನು ಬರಮಾಡಲು ರಾತ್ರಿ ಆಗುತ್ತದೆ. ಆಗ ಕಾಡಿನ ಮೃಗಗಳೆಲ್ಲ ಹೊರಗಡೆ ಬರುತ್ತವೆ, ಪ್ರಾಯದ ಸಿಂಹಗಳು ಬೇಟೆಗಾಗಿ ಗರ್ಜಿಸುತ್ತವೆ, ದೇವರಿಂದ ಆಹಾರವನ್ನು ಕೇಳಿಕೊಳ್ಳುತ್ತವೆ. ಸೂರ್ಯೋದಯವಾಗಲು ಅವು ಬಂದು ತಮ್ಮ ಗವಿಗಳಲ್ಲಿ ಮಲಗಿಕೊಳ್ಳುತ್ತವೆ. ಏನು ಪ್ರೋಸೆಸ್ ಅಂತ ಇಟ್ಟಿರುವಂತಹದ್ದು ದೇವರು. ನಾವು ಬೆಳಗ್ಗೆ ಹೊತ್ತೇ ಕೆಲ್ಸಕ್ಕೆ ಹೋದ್ವಿ, ಸಿಂಹನೂ ಸಹ ಬೇಟೆಗೋಸ್ಕರ ಬೆಳಗ್ಗೆ ಹೊತ್ತೇ ಹೊರಗಡೆ ಬಂತು. ಏನಾಗುತ್ತೆ? ತಿಂದು ಮೂಳೆಗಳನ್ನು ಉಳಿಸುತ್ತೆ. ದೇವರು ಏನು ಮಾಡಿದ್ದಾರೆ? ಅದಕ್ಕೋಸ್ಕರ ಇಟ್ಟಿರುವಂಥ ಅದ್ಭುತವಾಗಿರುವಂಥ ಮೆಕ್ಯಾನಿಸಮ್ ಏನು? ಪ್ರಾಣಿಗಳಿಗೆಲ್ಲ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ? ಕ್ರೂರ ಮೃಗಗಳಿಗೆಲ್ಲ ದೇವರು. ಸೂರ್ಯನನ್ನು ನೋಡ್ತಿದ್ದೀರಾ? ಸೂರ್ಯ ಯಾವಾಗವರೆಗೂ ಮೇಲಿರ್ತಾನೋ ಅವಾಗವರೆಗೂ ನೀವು ನಿಮ್ಮ ಗೂಡಿನಿಂದ ಹೊರಗಡೆ ಬರೋ ಹಾಗೆ ಇಲ್ಲ. ರಾತ್ರಿ ಆದರೆ ಮಾತ್ರ ನಿಮ್ಮ ಆಹಾರಕ್ಕೋಸ್ಕರ ನೀವು ಬೇಟೆಗಳನ್ನು ಆಡಬಹುದು. ಈಗಲೂ ಸಹ ನೀವು ಫಾರೆಸ್ಟ್ ಕಡೆ, ಬಂಡೀಪುರ ಫಾರೆಸ್ಟ್ ಕಡೆ ಹೋದಾಗ ಬೆಳಿಗ್ಗೆ ಹೊತ್ತು ಮಾತ್ರ ಪ್ರಯಾಣ ಮಾಡ್ಬೋದು. ಬೆಳಿಗ್ಗೆ ಹೊತ್ತು ಮಾತ್ರ ಕಾರ್ಗಳನ್ನೆಲ್ಲ ಬಿಡ್ತಿರ್ತಾರೆ, ನೈಟ್ ಹೊತ್ತು ಇಲ್ಲ. ಏನಕ್ಕೋಸ್ಕರ? ಇದನ್ನು ಯೋಚನೆ ಮಾಡಿದ್ವಾ? ಏನಕ್ಕೋಸ್ಕರ ಸಿಂಹಗಳು ತೊಂದರೆ ಕೊಡೋದಿಲ್ಲ? ಹಳ್ಳಿಗಳ ಕಡೆ ಏನಕ್ಕೋಸ್ಕರ ರಾತ್ರಿನೇ ಹೋಗುತ್ತೆ ಚಿರತೆ ಅಂತ ನ್ಯೂಸ್ ಬರುತ್ತೆ? ಏನಕ್ಕೋಸ್ಕರ ಬೆಳಿಗ್ಗೆ ಹೊತ್ತು ಕಾಣಿಸ್ಕೊಳ್ಳೋದಿಲ್ಲ? ಏನಕ್ಕೋಸ್ಕರ ಬರೋದಿಲ್ಲ ಪಾಪ ಅವು? ದೇವರು ಕೊಟ್ಟಿರುವಂಥ ಆಜ್ಞೆ. ಸೂರ್ಯನನ್ನು ತೋರಿಸಿ ಹೇಳಿದ್ದಾರೆ, ಸೂರ್ಯ ಯಾವಾಗವರೆಗೂ ನಿಮಗೆ ಕಾಣಿಸ್ತಾನೋ ಆವಾಗವರೆಗೂ ನೀವು ಹೊರಗಡೆ ಬರುವಂತೆ ಇಲ್ಲ. ಹೌದಾ? ಅದು ತನ್ನ ಕೆಲಸ ಮುಗಿಸಿ ಗೂಡಿಗೆ ಸೇರಿಕೊಳ್ಳುತ್ತೆ, ನಾವು ನಮ್ಮ ಕೆಲಸಕ್ಕೋಸ್ಕರ ಆಗ ಹೊರಗಡೆ ಬರ್ತೀವಿ. ಚೆನ್ನಾಗಿದೆಯಾ ದೇವರಿಟ್ಟಿರುವಂತಹದ್ದು? ಮುಂದೆ 23ನೇ ವಚನ, ಅದೇ ಅಧ್ಯಾಯ 23ನೇ ವಚನ. ಮನುಷ್ಯನು ತನ್ನ ಕೆಲಸಕ್ಕೆ ಹೊರಟು ಹೋಗುತ್ತಾನೆ, ಸಾಯಂಕಾಲದವರೆಗೂ ದುಡಿಯುತ್ತಾನೆ. ಅಂದರೆ ಬೆಳಗ್ಗೆ ಆದ ನಂತರ ಮನುಷ್ಯ ಹೊರಗಡೆ ಬರ್ತಿದ್ದಾನೆ. ನೆಕ್ಸ್ಟ್ ವಚನ, ಯೋಹಾನನು ಬರೆದ ಸುವಾರ್ತೆ
11ನೇ ಅಧ್ಯಾಯ 9ನೇ ವಚನ. 11:9. ಒಂದು ವೇಳೆ ಸೂರ್ಯ ಇಲ್ಲದೆ ಹೋಗಿದ್ರೆ, ಭೂಮಿಯ ಮೇಲೆ ಬೆಳಕು ಅನ್ನುವಂತಹದ್ದು ಇಲ್ಲದೆ ಹೋಗಿದ್ರೆ ಏನಾಗಿರ್ತಿತ್ತು, ನಾವು ಎಷ್ಟು ಚೆನ್ನಾಗಿ ಓಡಾಡಿರ್ತಿದ್ವಿ ಅಂತ ಹೇಳಿ ವಚನದಲ್ಲಿ ಬರ್ಸಿದ್ದಾರೆ. 11ನೇ ಅಧ್ಯಾಯ 9ನೇ ವಚನ. ಒಬ್ಬನು ಹಗಲಲ್ಲಿ ಎಡವುದಿಲ್ಲ. ಹೌದಾ? ಸೂರ್ಯ ಇರುವುದಕ್ಕೆ ಹಗಲಾಗತ್ತೆ. ಹಗಲಲ್ಲಿ ಓಡಾಡಿದ್ರೆ ನಾವೇನಾಗೋದಿಲ್ಲ, ಬೆಳಕು ಕಾಣಿಸುವುದರಿಂದ ಅವನು ಎಡವುವುದಿಲ್ಲ. ಅದೇ ಸೂರ್ಯ ಇಲ್ಲದೆ ಹೋಗಿದ್ದ ಅಂತ ಅನ್ಕೊಳ್ಳಿ, ಬೆಳಕಿಲ್ಲ ಅಂತ ಅನ್ಕೊಳ್ಳಿ, ಪ್ರಪಂಚದಲ್ಲಿ ಏನಾಗ್ತಿತ್ತು? 10ನೇ ವಚನ. ರಾತ್ರಿಯಲ್ಲಿ ತಿರುಗಾಡಿದರೆ, ಸೂರ್ಯ ಇಲ್ಲದೆ ಹೋದರೆ ಪ್ರತಿದಿನ ರಾತ್ರಿನೇ ಅಲ್ವಾ ಪ್ರಿಯರೇ? ರಾತ್ರಿಯಲ್ಲಿ ತಿರುಗಾಡಿದರೆ ಅವನಿಗೆ ಬೆಳಕಿಲ್ಲದ್ದರಿಂದ ಎಡವುವನು ಎಂದು ಉತ್ತರ ಕೊಟ್ಟನು. ಹೌದಾ? ಈ ಎಡವುವಂಥ ಪರಿಸ್ಥಿತಿ, ಜಾರಿ ಜಾರಿ ಡಬ್ ಡಬ್ ಅಂತ ಬೀಳುವಂಥ ಪರಿಸ್ಥಿತಿ ಏನಕ್ಕಿಲ್ಲ ಅಂದರೆ ಬೆಳಕಿಟ್ಟಿದ್ದಾರೆ ದೇವರು. ಅದು ನಮ್ಗೆ ಅರ್ಥ ಇರುವವರೆಗೂ ಯಾವುದಾದ್ರೂ ಒಂದು ವಸ್ತು ಇದೆ ಅಂತ ಹೇಳಿದ್ರೆ ಆ ವಸ್ತುವಿನ ಬೆಲೆ ನಮ್ಗೆ ಅರ್ಥ ಆಗೋದಿಲ್ಲ ಅಲ್ವಾ? ಅದಕ್ಕೆ ಸೂರ್ಯ ಅರ್ಥ ಆಗಿಲ್ಲ. ಇರುವವರೆಗೂ ಅದರ ಬೆಲೆ ನಮಗೆ ಅರ್ಥ ಆಗೋದಿಲ್ಲ. ಭೂಮಿ ಕದಲಾಡ್ತಿಲ್ಲ ನೋಡಿ ಬ್ರದರ್, ಏನು ಮಾಡಿದಾರಲ್ವ ದೇವರು. ಭೂಮಿ ಎಷ್ಟೇ ಸ್ಪೀಡಾಗಿ ತಿರುಗಿದ್ರು ಒಂದು ಸ್ವಲ್ಪನೂ ವೈಬ್ರೇಷನ್ ಇಲ್ಲದೆ ನೀಟಾಗಿದೆ ನೋಡಿ ಅಂತ ನೀವು ಯಾರಿಗಾದ್ರೂ ಹೇಳಿ, ಅಯ್ಯೋ ಅಷ್ಟೇ ತಾನೇ, ಅದು ಎಷ್ಟು ವರ್ಷ ಇರುವಂತಹದೇ, ಹೊಸ ಸಂಗತಿ ಏನಿದೆ ಬ್ರದರ್ ಅಂತಾರೆ. ಒಂದ್ಸರಿ ಭೂಕಂಪ ಬರುತ್ತಲ್ವ, ಒಂದ್ಸರಿ ಭೂಕಂಪ ಬಂತು ಅಂತ ಅಂದ್ಕೊಳ್ಳಿ, ಆವಾಗ ಹೆಂಗಿರುತ್ತೆ ಕತೆ, ಆವಾಗ ಹೆಂಗಿರುತ್ತೆ ಪರಿಸ್ಥಿತಿ? ಎಲ್ಲ ಹೋಗಿ ಗ್ರೌಂಡಲ್ಲಿ ನಿಂತ್ಕೊಳ್ಳುವಂತಹದ್ದು. ಅವತ್ತು ಹೇಳಿದ್ರೆ ಮಾತನ್ನು ಕೇಳೋದಿಲ್ಲ. ಇವತ್ತು ಅರ್ಥ ಆಯ್ತಾ ಅದರ ಬೆಲೆ? ಮುಂದೆ ಇದನ್ನು ಯಾವತ್ತೂ ನಾವು ಗುರುತಿಸದೆ ಹೋಗಿದ್ದಕ್ಕೆ, ಸೂರ್ಯನನ್ನು ಮಾಡಿರುವಂತಹದ್ದು ದೇವರೇ, ನಮಗೋಸ್ಕರ ಕಷ್ಟಪಟ್ಟು ಮಾಡಿದ್ದಾರೆ, ಇದನ್ನು ಯಾವತ್ತೂ ಸಹ ನಾವು ಗುರುತಿಸದೆ ಹೋಗಿರೋದಕ್ಕೆ, ಸೃಷ್ಟಿಕರ್ತನನ್ನ ಪಕ್ಕಕ್ಕಿಟ್ಟು ಸೃಷ್ಟಿಯಾಗಿರುವಂಥ ಸೂರ್ಯನನ್ನೇ ಪೂಜಿಸ್ತಿರೋದಕ್ಕೆ, ನಮ್ಮ ತಪ್ಪುಗಳಿಂದ ದೇವರಿಗೆ ಕೋಪ ಬಂದು ಏನು ಮಾಡ್ತಿದ್ದಾರೆ ಗೊತ್ತಾ? ಬೆಳಕು ಕೊಡಬೇಕು ಅಂತ ಮಾಡಿದಂಥ ಅದೇ ದೇವರು ಅದೇ ಸೂರ್ಯನನ್ನು ಉಪಯೋಗ ಮಾಡಿ ಏನು ಮಾಡ್ತಿದ್ದಾರಂತೆ? ಕೀರ್ತನೆಗಳು 11ನೇ ಅಧ್ಯಾಯ 6ನೇ ವಚನ. ಕೀರ್ತನೆಗಳು 11ನೇ ಅಧ್ಯಾಯ 6ನೇ ವಚನ. 11:6. ಆತನು ದುಷ್ಟರ ಮೇಲೆ ಪಾಶಗಳನ್ನು ಸುರಿಸಲಿ, ಬೆಂಕಿ, ಗಂಧಕ, ಉರಿಗಾಳಿ ಅದನ್ನು ನೆನ್ಪಿಟ್ಕೊಳ್ಳಿ, ಇವುಗಳನ್ನು ಅವರ ಪಾನವಾಗ ಮಾಡಲಿ. ಉರಿಗಾಳಿ ಅಂದರೆ ಏನು? ಹೀಟ್ ವೇವ್ ಅನ್ನುವಂತಹದನ್ನು ಕೇಳಿದೀವ ನಾವು ನ್ಯೂಸಲ್ಲೆಲ್ಲ. ಹೀಟ್ ವೇವ್ ಅನ್ನುವಂತಹದನ್ನು ಕೇಳಿದೀವ. ಉರಿಗಾಳಿ ಎಲ್ಲಿಂದ ಬರುತ್ತೆ ಗೊತ್ತಾ? ಸೂರ್ಯನಿಂದನೇ. ಬೇಸಿಗೆಗಾಲದಲ್ಲಿ ಬರುತ್ತೆ. ಒಂದ್ಸರಿ ಬಂದರೆ ಎಷ್ಟು ಜನರನ್ನು ತೊಗೊಂಡು ಹೋಗುತ್ತೆ ಗೊತ್ತಾ? ಅಣ್ಣ ಕ್ಲಿಪ್ ಒಂದು ಇಮೇಜನ್ನು ಹಾಕ್ತೀರಾ? ಪ್ರಪಂಚದಲ್ಲಿ ಎಷ್ಟು ಜನ ಬಲಿಯಾಗಿದ್ದಾರೆ ಗೊತ್ತಾ ಈ ಉರಿಗಾಳಿಗೆ? ಒಂದ್ಸರಿ ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟ್ಯಾಟಿಸ್ಟಿಕ್ಸ್ ಇದು. ಎಷ್ಟು ಜನ ಅಂತೆ? ಸುನಾಮಿ ಬಂದು ಹೋಗಿರುವಂಥವರೆಲ್ಲ ಬರೀ ಬಿಸಿಲಿಗೆ ಸತ್ತು ಹೋಗಿರುವಂಥವರು, ಬಿಸಿಗಾಳಿಗೆ, ಉರಿಗಾಳಿಗೆ ಸತ್ತು ಹೋಗಿರುವಂಥವ್ರು ಎಷ್ಟು ಜನ? ಇಂಡಿಯಾದಲ್ಲಿ ಎಷ್ಟು ಜನ ಮರಣ ಹೊಂದಿದ್ದಾರೆ? ನೆಕ್ಸ್ಟ್ ಇಮೇಜ್. ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ಎಷ್ಟು ಜನ? ಅದು ಬರೀ ಆ ವರ್ಷದಿಂದ ಆ ವರ್ಷದ ಒಳಗಾಗಿರುವಂತಹದ್ದು. ಬರೀ ಉತ್ತರ ಪ್ರದೇಶಲ್ಲಿ, ಬಿಹಾರಲ್ಲಿ, ನಾರ್ತ್ ಸೈಡ್ ಆಗಿರುವಂತಹ ಮರಣಗಳಿತು. ಯಾವುದರಿಂದ? ದೇವ್ರು ಕೊಟ್ಟಿರುವಂಥ ಸೂರ್ಯನನ್ನು ಗುರುತಿಸೋದಿಲ್ವಾ? ದೇವ್ರು ಕೊಟ್ಟಿರುವಂಥ ಸೂರ್ಯನನ್ನು, ದೇವ್ರು ನಮ್ಗೆ ಇಷ್ಟೆಲ್ಲ ಮಾಡಿದ್ರು ಅಂತ ನಾವು ಅನ್ಕೊಳೋದಿಲ್ವಾ? ಆ ಸೂರ್ಯನನ್ನು ಕೊಟ್ಟ ಸೂರ್ಯನಿಗೆ ಕಾಲಿಗೆ ಬೀಳಕ್ಕೆ ಹೋಗ್ತೀವ? ಏನಾಗತ್ತೆ? ಇದಾಗತ್ತೆ. ಹೋಗಲಿ, ದೇವರು ನಮಗೆ ಬೆಳಕಿರಬೇಕು, ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು ಅಂತ ಹೇಳಿ ಸೂರ್ಯನನ್ನು ಕೊಟ್ಟಿದ್ದಾರೆ. ಹೋಗಲಿ, ಇದನ್ನು ಯಾವತ್ತಾದ್ರೂ ದೇವ್ರಿಗೋಸ್ಕರ ಉಪಯೋಗ ಮಾಡ್ಕೊಂಡಿದ್ದೀವ? ಬೆಳಕನ್ನು ದೇವ್ರಿಗೋಸ್ಕರ ಉಪಯೋಗ ಮಾಡ್ಕೊಂಡಿದ್ದೀವ? ಬೈಬಲ್ ಓದಲಿಕ್ಕೆ ಇಲ್ಲ. ಬೈಬಲ್ ಎಲ್ಲ ನಮಗೆ ನೆನಪು ಬರುವಂತಹದ್ದು ರಾತ್ರಿ ನಿದ್ರೆ ಮಾಡಬೇಕಾದ್ರೆ. ಇನ್ನೇನು ನಿದ್ರೆ ಬರಬೇಕಾದ್ರೆ ಬೈಬಲ್ ಓಪನ್ ಮಾಡ್ತೀವಿ, ನಿದ್ರೆ ಬರುತ್ತೆ ಅಂತ ಕ್ಲೋಸ್ ಮಾಡ್ತೀವಿ. ಇದು ನಾವು ಮಾಡುವಂಥ ಕೆಲಸ. ಬೆಳಕು ಕೊಟ್ಟಿರುವಂತಹ ದೇವರಿಗೆ ಕೃತಜ್ಞತೆಯಾಗಿ ಏನು ಕೊಡ್ತಿದ್ದೀವಿ ಪ್ರಿಯರೇ? ನಮ್ಮ ಜೀವನದ ಏನು ಕೊಡ್ತಿದ್ದೀವಿ? ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 9ನೇ ವಚನ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 9ನೇ ವಚನ. 16:9. ಏನಕ್ಕೋಸ್ಕರ ಬರ್ಸಿದ್ದಾರೆ ಗೊತ್ತಾ ಈ ವಚನವನ್ನು? ದೇವರು ಆಗಾಗ ಈ ಉರಿಗಾಳಿಯನ್ನು ತಂದು ಈ ಥರ 1 ಲಕ್ಷ 2 ಲಕ್ಷ ಜನರನ್ನು ಕೊಂದರೆ ನಾವು ನ್ಯೂಸನ್ನು ನೋಡ್ತಾ ಏನು ಮಾತಾಡಬೇಕು ಅಂತ ನೀವು ಹೇಳಿ. ಇದು ಕೊನೆ ವಚನ, ಇವತ್ತಿಗೆ ಮುಗೀತು ಪ್ರಸಂಗಕ್ಕೆ, ಮೊದಲನೇ ಪ್ರಸಂಗ. ಉರಿಗಾಳಿಯನ್ನು ತಂದು 2 ಲಕ್ಷ ಜನ ಹೋದ್ರು ಅಂತ ನೀವು ನೋಡ್ತೀರಾ ನ್ಯೂಸಲ್ಲಿ. ಏನು ಮಾತಾಡಬೇಕು? ಕ್ರೈಸ್ತರಾಗಿ ನಾವೇನು ಮಾತಾಡಬೇಕು ಹೇಳಿ? ಪ್ರಪಂಚ ಏನು ಮಾತಾಡುತ್ತೆ, ನಾವೇನು ಮಾತಾಡಬೇಕು? ನೀವು ನ್ಯೂಸನ್ನು ನೋಡ್ತಿದ್ದೀರಾ? ಹೇಳಿ. ದೇವರು ಕೋಪ ಉಳ್ಳವನಾಗಿದ್ದಾನೆ. ನೆಕ್ಸ್ಟ್, ಪ್ರಪಂಚ ಏನು ಮಾತಾಡುತ್ತೆ? ಈ ದೇವ್ರ ಕರುಣೆ ಇದೆಯಾ? ಸ್ವಲ್ಪ ಆದರೂ ಕರುಣೆ ಅನ್ನುವಂತಹದ್ದು ಇದೆಯಾ? ಬಿಸಿಲಿಂದ ಇಷ್ಟೊಂದು ಲಕ್ಷ ಜನರನ್ನು ಕೊಲ್ತಿದ್ದಾನಲ್ವ, ಕರುಣೆ ಇದೆಯಾ ಅಂತ ನಾವು ಹೊರಗಡೆ ಇರುವಂಥ ಪ್ರಪಂಚ ಮಾತಾಡುತ್ತೆ. ಆದರೆ ಏನು ಮಾತಾಡಬೇಕು ಆ ಸಮಯದಲ್ಲಿ? ನಿಜವಾಗ್ಲೂ ತಿಳ್ಕೊಂಡಿರುವಂಥವ್ರಾದರೂ ಏನು ಮಾತಾಡಬೇಕು? ಅಯ್ಯೋ, ಈ 2 ಲಕ್ಷ ಜನವನ್ನು ಕೊಂದು ನಮಗೆ ತೋರಿಸ್ತಿದ್ದಾರೆ ದೇವರು, ನಾವಾದರೂ ಮಾರ್ಪಡಬೇಕು. ಇನ್ನು ಮುಂದೆ ಆದರೂ ಸೂರ್ಯನ ಕಾಲಿಗೆ ಬೀಳುವಂತಹದನ್ನು ಬಿಟ್ಟು ಈ ಸೂರ್ಯನನ್ನು ಮಾಡಿರುವಂತಹ ದೇವರ ಕಾಲಿಗೆ ಬೀಳಬೇಕು ಅಂತ ಅರ್ಥ ಮಾಡ್ಕೋಬೇಕು ಅಂತ ದೇವರು ಅಷ್ಟನ್ನು ತಂದರು. ಆದರೆ ನಾವೇನು ಮಾಡ್ತಿದ್ದೀವಿ ಅಂತ ಗೊತ್ತಾ? ಈಗ ಓದಿ ವಚನವನ್ನು. ನಾವು ಮಾಡ್ತಿರುವಂತಹದ್ದು ಇಲ್ಲಿದೆ. ಮನುಷ್ಯರು ಬಲವಾದ ಕಾವು ಬರುವಂಥದ್ದು ಸೂರ್ಯನಿಂದನೇ ಅಲ್ವಾ? ನೆಕ್ಸ್ಟ್, ಬಲವಾದ ಕಾವಿನಿಂದ ಕಂದಿ ಹೋದರು, ಅವರು ದೇವರನ್ನು ಗುಣಪಡಿಸುವ ಹಾಗೆ ಮಾನಸಾಂತರ ಮಾಡಿಕೊಳ್ಳದೆ ಈ ಉಪದ್ರವಗಳ ಮೇಲೆ ಅಧಿಕಾರವುಳ್ಳ ದೇವರ ನಾಮವನ್ನು ದೂಷಿಸಿದರು. ಇವಾಗಲಾದರೂ ಇಷ್ಟು ಬಿಸಿಲನ್ನು ತಂದು ದೇವರು ನಮ್ಮನ್ನು ಕೊಲ್ತಿದ್ದಾರೆ, ದೇವರು ಕೋಪ ಬಂದಿದೆ, ಇನ್ನು ಮುಂದೆ ಆದರೂ ನಾವು ಮಾರ್ಪಡಬೇಕು ಅನ್ನುವಂಥ ಆಲೋಚನೆಯ ಬಿಟ್ಟು ನಮಗೇನಿದೆಯಂತೆ ಆಲೋಚನೆ? ಕರುಣೆ ಇದೆಯಾ ಸ್ವಲ್ಪ ಆದರೂ?
ದೇವ್ರಿಗೆ ಮನಸ್ಸಿದೆಯಾ, ಇಷ್ಟು ಬಿಸಿಲನ್ನು ತಂದು ಕೊಲ್ತಿದ್ದಾನಲ್ವಾ ಅಂತ ಹೇಳಿ ಸರ್ವಶಕ್ತನಾಗಿರುವಂತಹ ದೇವರನ್ನು ದೂಷಿಸಿದರು. ಮಾನಸಾಂತರ ಹೊಂದುವಂತಹದನ್ನು ಬಿಟ್ಟು ದೂಷಿಸುವಂತಹದ್ದು ನಡೀತಿದೆ. ಈಗ ಅದೇ ಅಲ್ವಾ ನಡೀತಿರುವಂತಹದ್ದು ಪ್ರಪಂಚದಲ್ಲಿ, ಅದೇ ಅಲ್ವಾ? ಈ ಸಂದೇಶದಿಂದ ನಮಗೇನು ಅರ್ಥ ಆಯಿತು? ಸೂರ್ಯನನ್ನು ಮಾಡಿದಂಥವ್ರು ದೇವರೇ ಅಂತ ಅರ್ಥ ಮಾಡ್ಕೊಂಡ್ವಿ. ಆ ಸೂರ್ಯನ ಬಲ, ಆ ಸೂರ್ಯನ ಶಕ್ತಿ, ಆ ಸೂರ್ಯ ಇಲ್ಲದೆ ಹೋಗಿದ್ದ ದೇವರ ಸೂರ್ಯನನ್ನು ಮಾಡದೆ ಹೋಗಿದ್ರೆ ಏನಾಗಿರ್ತಿತ್ತು ಅಂತ ಹೇಳಿ ಅರ್ಥ ಮಾಡ್ಕೊಂಡ್ವಿ. ನಮ್ಮ ಬಾಧ್ಯತೆ ಏನು ಕ್ರೈಸ್ತರಾಗಿ ದೇವರು ಮಾಡಿರುವಂಥ ರೋಮಪತ್ರಿಕೆಯಲ್ಲಿ ನಾವು ಸುಮಾರು ಸಾರಿ ಓದ್ತೀವಿ, ಜಗದುತ್ಪತ್ತಿಗಳಿಂದ ದೇವರು ಮಾಡಿರುವಂಥ ಸೃಷ್ಟಿಯಲ್ಲೇ ಗೊತ್ತಾಗಿ ಬರುತ್ತದೆ ಈ ಪ್ರಪಂಚಕ್ಕೆ. ದೇವರ ನಾಮ ಅನ್ನುವಂತಹದ್ದು ಯಾವುದರಿಂದ ಗೊತ್ತಾಗಿ ಬರುತ್ತದೆ? ದೇವರು ಮಾಡಿರುವಂತಹ ಸೃಷ್ಟಿಯಿಂದ. ಅದನ್ನು ಇನ್ನೊಬ್ರಿಗೆ ಹೇಳಬೇಕಾಗಿರುವಂಥದ್ದು ನಮ್ಮ ಬಾಧ್ಯತೆ. ಸಮುದ್ರದ ಬಗ್ಗೆ ಆಲೋಚನೆ ಮಾಡಿದ್ವಿ, ಅದನ್ನು ಇನ್ನೊಬ್ರಿಗೆ ಹೇಳಬೇಕು. ನಾವು ಅದನ್ನು ಗುರುತಿಸಬೇಕು, ಹೌದು ಇದು ದೇವರು ಮಾಡಿರುವಂಥ ಅದ್ಭುತ ಅಂತ ಹೇಳಿ. ಸೂರ್ಯನನ್ನು ನೋಡ್ತಿದ್ದೀವಿ, ಇಷ್ಟು ವರ್ಷ ಆದರೂ ಬ್ಯಾಟ್ರಿ ಚೇಂಜ್ ಇಲ್ಲ, ಏನಿಲ್ಲ, ಕರೆಂಟ್ ಹೋಗಿಲ್ಲ, ಏನೂ ಆಫ್ ಆಗಿಲ್ಲ, ನಮ್ಮ ಮನೇಲಿ 1000 ಸರಿ ಕರೆಂಟ್ ಹೋಗುತ್ತೆ ಅಂತ ನಾವು ಯಾವತ್ತಾದರೂ ಆಲೋಚನೆ ಮಾಡಬೇಕಿತ್ತು. ಮಾಡಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ತಪ್ಪು. ಹೊರಗಡೆ ಇರುವಂಥವರು ಸೂರ್ಯನಿಗೆ ನಮಸ್ಕಾರ ಮಾಡಿ ತಪ್ಪು ಮಾಡ್ತಿದ್ರೆ ನಾವು ಈ ಮಾಡಿರುವಂತಹ ದೇವರೇ ಅಂತ ಹೇಳಿ ಗುರುತಿಸದೆ ತಪ್ಪು ಮಾಡ್ತಿರುವಂಥದ್ದು ನಡೀತಿದೆ. ಇದು ಹೀಗೆ ಮುಂದುವರೆದ್ರೆ ನೋಡಿದ್ವಲ್ವ, ಹೀಟ್ ವೇವ್ ಏನಾಗುತ್ತೆ? ಬೆಳಕು ಕೊಡಲಿಕ್ಕೋಸ್ಕರ ದೇವರು ಸೃಷ್ಟಿ ಮಾಡಿದ್ರು, ಅದೇ ಸೂರ್ಯನನ್ನು ಉಪಯೋಗ ಮಾಡಿ ಏನು ಮಾಡ್ತಾರೆ? ಸಮುದ್ರವನ್ನು ಮಕ್ಕಳು ಆಟ ಆಡಲಿ ಅಂತಲೇ ಸೃಷ್ಟಿ ಮಾಡಿದ್ರು, ನೋಡಿ ಸಂತೋಷ ಪಡಲಿ ಅಂತಲೇ ಸೃಷ್ಟಿ ಮಾಡಿದ್ರು. ಕೇಳಿಲ್ಲ ಅಂದರೆ ಸುನಾಮಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನೀವು ಪ್ರೀತಿಯುಳ್ಳವರಾಗಿರುವುದರಿಂದಲೇ ಇನ್ನೂ ಸಹ ನಮ್ಮನ್ನೆಲ್ಲ ಜೀವಂತವಾಗಿ ಇಟ್ಟಿದ್ದೀರಾ ಈ ಭೂಮಿಯ ಮೇಲೆ. ನೀವು ಒಂದು ಸರಿ ಕೋಪ ಮಾಡ್ಕೊಂಡಿದ್ರೆ ನಿಮ್ಮ ಮನಸ್ಸನ್ನು ನಾವು ನೋಯಿಸಿರುವಂತಹದ್ದು ಅಷ್ಟಿಷ್ಟಲ್ಲ ತಂದೆ. ನೀವು ನಮಗೋಸ್ಕರ ಸಕಲ ವಿಧವಾಗಿರುವಂಥ ಸೃಷ್ಟಿಯನ್ನು ಕೊಟ್ಟಿದ್ದೀರಾ. ನಾವು ಪ್ರತಿ ಸರಿನೂ ಸೃಷ್ಟಿಯನ್ನು ಪೂಜೆ ಮಾಡಿದ್ವಿ, ಸೃಷ್ಟಿಯನ್ನು ಆರಾಧನೆ ಮಾಡಿ ನಿಮ್ಮ ಕೋಪ ಬರೆಸಿರುವಂತಹದ್ದನ್ನು ಬಿಟ್ಟರೆ ಯಾವತ್ತೂ ಸಹ ನನ್ನ ತಂದೆ ಮಾಡಿದ್ದಿತು. ಮಳೆ ಬರಲಿಕ್ಕೆ ಸೂರ್ಯ ಬೇಕು ಅಂತ ಹೇಳಿ ನನ್ನ ತಂದೆ ಇಟ್ಟಿರುವಂತಹದ್ದು, ಬೆಳೆ ಬೆಳೀಲಿಕ್ಕೆ ಸೂರ್ಯ ಬೇಕು ಅಂತ ಹೇಳಿದ್ರೆ ನನ್ನ ತಂದೆ ಇಟ್ಟಿರುವಂತಹದ್ದು, ಗಾಳಿ ಬೇಕು ಅಂತ ಹೇಳಿದ್ರೆ ನನ್ನ ತಂದೆ ಸೂರ್ಯನನ್ನು ಇಟ್ಟಿರೋದಕ್ಕೋಸ್ಕರನೇ ಅಂತ ಯಾವತ್ತೂ ಆಲೋಚನೆ ಮಾಡಿಲ್ಲ. ತಪ್ಪಾಯಿತು, ಕ್ಷಮಿಸಿ. ಎರಡನೇ ಸಂದೇಶ ಕೇಳಬೇಕಾದರೂ ಪೂರ್ಣ ವಿವೇಕದಿಂದ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಹೃದಯಗಳನ್ನು ತೆರೆದು ಮನೋನೇತ್ರಗಳನ್ನು ತೆರೆದು ಕೇಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್.